ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ವಂದನೆಗಳನ್ನ ಹೇಳ್ಕೊಳ್ಳುತ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆಯಿಂದ ತಂದೆಯ ದೇವರು ನಮ್ಮೆಲ್ಲರನ್ನ ಕೂಡ ತನ್ನ ಒಂದು ಸನ್ನಿಧಾನದಲ್ಲಿ ಒಂದುಗೂಡಿಸಿ ಈ ಒಂದು ವರ್ಷದ ಈ ಬೈಬಲ್ ಕೋರ್ಸ್ನ ಒಂದು ಪಾಠಗಳನ್ನ ನಾವು ಧ್ಯಾನಿಸಲು ದೇವರು ಮಾಡಿದಂಥ ಈ ಮಹಾಕೃಪೆಗಾಗಿ ನಾವೆಲ್ಲರೂ ಕೂಡ ನಮ್ಮ ತಂದೆಯ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಸ್ತುತಿ ಸ್ತೋತ್ರಗಳನ್ನ ಕೂಡ ಈ ಸಮಯದಲ್ಲಿ ಸಲ್ಲಿಸೋಣ. ಪ್ರಿಯ ಸದಸ್ಯರೇ, ದೇವರ ಕೃಪೆಯಿಂದ ನಾವು ಈ ಒಂದು ವರ್ಷದ ಈ ಬೈಬಲ್ ಕೋರ್ಸ್ನ ಪ್ರಾರಂಭಿಸಿದ ನಮಗೆ ದೇವರ ಕೃಪೆ ಮಾಡಿದ್ದಾರೆ. ಸೊ ಅದರಲ್ಲಿ ಇವತ್ತು ನಾವು ಓದುವಂಥ ಪಾಠವು ಮೂರನೆಯ ಒಂದು ಪಾಠ, ಚಾಪ್ಟರ್ 3. ಈ ಒಂದು ಪಾಠದ ಮೊದಲನೇ ಭಾಗವನ್ನು ನಾವು ಇವತ್ತು ಧ್ಯಾನಿಸೋಣ. ಇವತ್ತಿನ ಪಾಠದ ತಲಬರಹ ಏನಂತ ನೋಡೋದಾದರೆ, 3 ಲೋಕಗಳು. ಇವತ್ತಿನ ಪಾಠದ ತಲಬರಹ 3 ಲೋಕಗಳು, 3 ವರ್ಲ್ಡ್ ಎಂಬ ಒಂದು ಟಾಪಿಕಲ್ಲಿ ಇವತ್ತಿನ ಪಾಠವನ್ನು ನಾವು ಧ್ಯಾನ ಮಾಡೋಣ. ಪ್ರಿಯ ಸಹೋದರರೇ, ನಮ್ಮ ಬೈಬಲ್ನಲ್ಲಿ ಈ 3 ಲೋಕದ ವಿಷಯವಾಗಿ ಏನಾಗಿದೆ ಅಂದರೆ ಬರೆಯಲ್ಪಟ್ಟಿದೆ. ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನಾವು ನೋಡೋದಾದರೆ, ಪ್ರಿಯ ಸಹೋದರರೇ, ತುಂಬ ಸಿಂಪಲಾಗಿ ನಾವು ಹೇಳ್ಬೋದು, ಬೈಬಲಲ್ಲಿ 3 ಲೋಕದ ವಿಚಾರಗಳು ಏನಾಗಿದೆ ಬರೆಯಲ್ಪಟ್ಟಿದೆ. ಏನು 3 ಲೋಕಗಳು ಅಂತ ನೋಡೋದಾದರೆ, ಪ್ರಿಯ ಸಹೋದರರೇ, ನಮಗೆ ಹಿಂದೆ ಒಂದು ಲೋಕ ಇತ್ತು. ಆ ಲೋಕವನ್ನು ದೇವರು ಮಳೆಯಿಂದ ಅದನ್ನು ನಾಶ ಮಾಡಿದ್ದಾರೆ. ಸೊ ನಾವು ಬಾಳುವಂಥ ಲೋಕ, ದ ಪ್ರೆಸೆಂಟ್ ವರ್ಲ್ಡ್, ಈಗ ನಾವು ಬಾಳುವಂಥ ಲೋಕ ಅದು 2ನೇ ಲೋಕ. ಸೊ ಈ ಲೋಕವು ಕೂಡ ಏನಾಗುತ್ತಂತೆ ನೋಡೋದಾದರೆ, ಈ ಲೋಕ ಕೂಡ ಬೇಗನೆ ನಾಶಕ್ಕೆ ಒಳಗಾಗುತ್ತೆ ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆ ನಂತರ ಒಂದು 3ನೇ ಲೋಕ ಏನಾಗುತ್ತೆ ಬರ್ತದೆ. ಪ್ರಿಯರೇ, ಆ ಲೋಕಕ್ಕೇನಿಲ್ಲ, ಅಂತ್ಯವೇ ಇಲ್ಲ. ಈ ರೀತಿಯಾಗಿ ಈ 3 ಲೋಕದ ವಿಷಯವಾಗಿ ಏನಾಗಿದೆ ಅಂದರೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನಮಗೆ ಮುಂಚಿತವಾಗಿ ಒಂದು ಲೋಕವಿತ್ತು, ಈಗ ನಾವಿರೋದು 2ನೇ ಲೋಕ. ಈ ಲೋಕವು ನಾಶನಕ್ಕೆ ಒಳಗಾಗುತ್ತೆ, ಆ ನಂತರ 3ನೇ ಲೋಕ ಏನಾಗುತ್ತೆ ಬರ್ತದೆ ಎಂಬುದಾಗಿ ನಮ್ಮ ಬೈಬಲಲ್ಲಿ ಏನಾಗಿದೆ ಬರೆಯಲ್ಪಟ್ಟಿದೆ. ಇಷ್ಟೇ ಇರೋದು ಪ್ರಿಯ ಸಹೋದರರೇ. ಬೈಬಲಲ್ಲಿ ಏನಿದೆ ಅಂತ ನೋಡಬೇಕಾದ್ರೆ, ಮೊದಲನೇ ಲೋಕದ ವಿಷಯವಾಗಿಯೂ, ಮೊದಲನೇ ಲೋಕದಲ್ಲಿ ಏನೆಲ್ಲ ನಡೆಯಿತು, ಯಾಕೆ ದೇವರು ಮೊದಲನೇ ಲೋಕವನ್ನು ನಾಶ ಮಾಡಿದ್ರು ಎಂಬ ವಿಷಯ ನಾವು ಬರೆಯಲ್ಪಟ್ಟಿದೆ. ಆ ನಂತರ 2ನೇ ಲೋಕದಲ್ಲಿ ಏನೆಲ್ಲ ನಡೀತಾ ಇದೆ ಮತ್ತು 2ನೇ ಲೋಕವು ಯಾವ ರೀತಿಯಾಗಿ ಅದು ನಾಶನಕ್ಕೆ ಒಳಗಾಗುತ್ತೆ ಎಂಬುದಾಗಿಯೂ, ಮತ್ತು 3ನೇ ಲೋಕದ ವಿಷಯವಾಗಿ ಏನಾಗಿದೆ ಬರೆಯಲ್ಪಟ್ಟಿದೆ. ಸೊ ಈ ವಿಚಾರಗಳು ಬೈಬಲಲ್ಲಿ ಹಲವಾರು ಕಡೆ ಏನಾಗಿದೆ ಬರೆಯಲ್ಪಟ್ಟಿದೆ. ಬೈಬಲಲ್ಲಿ ಹಳೆ ಒಡன்பಡಿಕೆಯಲ್ಲಿ, ಹೊಸ ಒಡன்பಡಿಕೆಯಲ್ಲಿ, ಈ ರೀತಿಯಾಗಿ ಹಲವಾರು ಕಡೆ ಏನಾಗಿದೆ ಬರೆಯಲ್ಪಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಪೇತ್ರನ ಒಂದು ಪತ್ರಿಕೆಯಲ್ಲಿ ನಾವು ನೋಡೋದಾದರೆ, 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ ಈ 3 ಲೋಕದ ವಿಷಯವಾಗಿ ಏನಾಗಿದೆ ಅಂದರೆ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರರೇ, 2ನೇ ಪೇತ್ರ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಒಂದೊಂದಾಗಿ ಓದೋಣ ಸಿಸ್ಟರ್, ಒಂದೊಂದು ವಾಕ್ಯದ ಓದೋಣ. ನೋಡಿ ಪ್ರಿಯರೇ, 6ನೇ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಆ ನೀರಿನಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆ ಕಾಲದಲ್ಲಿಂದ ಲೋಕ ಅಂತ ಇಲ್ಲಿ ಬೈಬಲ್ ಮಾತಾಡ್ತಾ ಇರೋದು ಆ ಕಾಲದಲ್ಲಿದ್ದಂಥ ಜನರ ವಿಷಯವಾಗಿ. ಆ ಕಾಲದಲ್ಲಿಂದ ಜನರು, ಲೋಕ ಅಂದರೆ ಪ್ರಿಯರೇ ಈ ಗ್ರಹವನ್ನು ಹೇಳ್ತಾ ಇಲ್ಲ ಬೈಬಲು, ಈ ಪ್ಲಾನೆಟ್ ಅರ್ತ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಲೋಕ ಅನ್ನೋದು ಆ ಕಾಲದಲ್ಲಿದ್ದಂಥ ಜನರುಗಳಿಗೆ ನಾವು ಲೋಕ ಅನ್ನೋದು. ಲೋಕ ಏನಾಗಿದೆ, ತುಂಬ ಕೆಟ್ಟೋಗಿದೆ, ಅದೇ ರೀತಿ ನಾವು ಮಾತಾಡ್ತೀವಲ್ಲ, ಆ ರೀತಿಯಾಗಿ ನಾವು ನೋಡಬೇಕಾದ್ರೆ ಆ ಕಾಲದಲ್ಲಿದ್ದಂಥ ಲೋಕವು ಏನಾಯ್ತು ಅಂತ ನೋಡ್ಬೇಕಾದ್ರೆ ಜಲಪ್ರಳಯದಲ್ಲಿ ಅವುಗಳು ಅಲ್ಲಿ ನಾಶವಾಯಿತು.
ಸರಿ ಪ್ರಿಯರೇ, 7ನೇ ವಾಕ್ಯವನ್ನು ನಾವು ಓದೋಣ. ಈಗ ಇರುವಂಥ ಭೂಮಾಕಾಶವು ಅದೇ ಆದರೆ ವಾಕ್ಯದಿಂದ ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಪ್ರಿಯ ಸದಸ್ಯರೇ, ಈಗ 7ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅದೇ ಥರ ಏನಾಗ್ತದೆ ಅಂದರೆ ಈಗಿರುವ ಭೂಮಾಕಾಶವು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಏನಾಗಿದೆ, ಇಡಲ್ಪಟ್ಟಿದೆ. ಬೆಂಕಿ ಅಂದರೆ ಪ್ರಿಯ ಸದಸ್ಯರೇ, ಈ ಭೂಮಿ ಮೇಲೆ ಬರುವಂಥ ನಾಶನಕ್ಕೆ ಒಂದು ಹೋಲಿಕೆಯಾಗಿದೆ. ಅಂದರೆ ಈ ಲೋಕವು ಕೂಡ ಏನಾಗುತ್ತೆ ಅಂತ ಬೈಬಲ್ ಹೇಳ್ತದೆ, ಈಗಿರುವಂಥ ಲೋಕವು ಕೂಡ, ನಾವು ಬಾಳ್ತಾ ಇರುವಂಥ ಈ ಲೋಕವು ಕೂಡ ಬೇಗ ಏನಾಗುತ್ತೆ ಅಂದರೆ ಬೇಗನೆ ಬೆಂಕಿಯಲ್ಲಿ ಏನಾಗುತ್ತಂತೆ ನಾಶನಕ್ಕೆ ಒಳಗಾಗುತ್ತೆ ಎಂಬುದಾಗಿ ಕೂಡ ನಾವು ಏನು ಮಾಡ್ತೀವಿ, ಇಲ್ಲಿ ನೋಡ್ತೀವಿ. ಸೆಕೆಂಡ್ ವರ್ಲ್ಡ್, ದಿಸ್ ಇಸ್ ದ ಸೆಕೆಂಡ್ ವರ್ಲ್ಡ್. ಪ್ರಿಯರೇ, ಇಲ್ಲಿ 2ನೇ ಲೋಕ ಅಂತ ಬರೆಯದೆ ಇಲ್ಲಿ ವಾಕ್ಯವು ಹೆಂಗೆ ಬರೀತದೆ ಅಂದರೆ ಭೂಮಾಕಾಶವು ಅಂತ ಹೇಳಲ್ಪಟ್ಟಿದೆ. ಭೂಮಿ ಆಕಾಶವು ಅಂದರೆ ಪ್ರಿಯ ಸಹೋದರರೇ, ಅದು ಯಾಕೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ? ಲೋಕ ಅಂತ ಬರೆಯದೆ ಭೂಮಾಕಾಶವು ಅಂತ ಹೇಳಲ್ಪಟ್ಟಿದೆ. ಅದರ ಅರ್ಥ ಏನು ಅಂತ ನೋಡಬೇಕಾದ್ರೆ ಪ್ರಿಯರೇ, ಭೂಮಾಕಾಶವು ಅಂದರೆ ಪ್ರಿಯ ಸಹೋದರರೇ, ಭೂಮಿ ಅಂದರೆ ಮನುಷ್ಯರುಗಳು, ಭೂಮಿಯಲ್ಲಿ ಜೀವಿಸಿರುವಂಥ ಜನರುಗಳಿಗೇ ನಾವು ಲೋಕ ಅಥವಾ ಭೂಮಿ ಅಂತ ಏನು ಮಾಡ್ತೀವಿ, ಹೇಳ್ತೀವಿ. ಪ್ಲಾನೆಟ್ನ ಹೇಳ್ತೀವಿ ನಾವು, ಈ ಗ್ರಹನ ಕೂಡ ನಾವು ಭೂಮಿ ಅಂತ ಹೇಳ್ತೀವಿ. ಅದೇ ಸಮಯದಲ್ಲಿ ಅಲ್ಲಿ ಈ ಭೂಮಿಯಲ್ಲಿ ಜೀವಿಸ್ತಾ ಇರುವಂಥ ಮನುಷ್ಯರುಗಳು. ಸರಿ ನೋಡಿ ಪ್ರಿಯರೇ, ಭೂಮಾಕಾಶವು ಕೂಡ ಏನಾಗಿದಂತೆ ಅದೇ ವಾಕ್ಯದಲ್ಲಿ ಏನಾಗುತ್ತೆ, ನಾಶನಕ್ಕೆ ಇಡಲ್ಪಟ್ಟಿದೆ. ಸೈನಿಕರು ಏನು ಅರ್ಥ ಮಾಡ್ಕೊಳ್ತಾರೆ ಈ ವಾಕ್ಯನ, ದೇವರು ಈ ಒಂದು ಗ್ರಹವನ್ನು, ಈ ಭೂಮಿ ಎಂಬ ಗ್ರಹವನ್ನು ಏನು ಮಾಡಿಬಿಡ್ತಾರೆ, ದೇವರ ನಾಶನ ಮಾಡಿಬಿಡ್ತಾರೆ ಅಂತ ಅನೇಕರು ಅಂದ್ಕೊಳ್ತಾರೆ. ಆ ರೀತಿಯಾಗಿ ಅಲ್ಲ ಇದು. ಭೂಮಿಯನ್ನು ನಾಶ ಮಾಡ್ತಾರೆ ಅಂದರೆ ಪ್ರಿಯರೇ, ಭೂಮಿಯಲ್ಲಿರುವಂಥ ಜನರುಗಳನ್ನ ಏನು ಮಾಡ್ತಾರೆ, ದೇವರು ನಾಶನ ಮಾಡ್ತಾರೆ. ನೋಡಿ, ಮೊದಲನೇ ಲೋಕದಲ್ಲಿ ಕೂಡ ನೋಡಬೇಕಾದ್ರೆ ನೋವನ ಕಾಲದಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ದೇವರು ಲೋಕವನ್ನು ನಾಶ ಮಾಡಿದ್ರು. ಆದರೆ ಆ ಒಂದು ಗ್ರಹವನ್ನು ಅಲ್ಲ, ಆ ಕಾಲದಲ್ಲಿ ಇದ್ದಂಥ ಜನರುಗಳನ್ನ ದೇವ್ರು ಏನು ಮಾಡಿದ್ರು, ಜಲದಿಂದ ಮಳೆಯಿಂದ ಏನು ಮಾಡಿದ್ರು, ನಾಶ ಮಾಡಿದ್ರು. ಅದೇ ರೀತಿಯಾಗಿ ಈಗ ಕೂಡ ನೋಡಬೇಕಾದ್ರೆ ಈಗ ಕೂಡ ಭೂಮಾಕಾಶಗಳು ಅಂತ ಇಲ್ಲಿ ನಾವು ನೋಡ್ತಾ ಇರೋದು, ಇಲ್ಲಿ ಭೂಮಿಯಲ್ಲಿರುವಂಥ ಮನುಷ್ಯರುಗಳ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇದೆ. ಅದೇ ಸಮಯದಲ್ಲಿ ಭೂಮಾಕಾಶ ಅಂತ ಹೇಳಲ್ಪಟ್ಟಿದೆ, ಆಕಾಶವೂ ಕೂಡ ಇಲ್ಲಿ ಸೇರಿ ಹೇಳಲ್ಪಟ್ಟಿದೆ. ಅದರಿಂದ ಅನೇಕರು ಈ ಆಕಾಶವು ಕೂಡ ಏನಾಗುತ್ತೆ, ನಾಶನ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಪ್ರಿಯ ಸರಸರೇ, ನಾವು ನೋಡ್ತಾ ಇದೀವಲ್ಲ, ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಿವ, ಈ ಆಕಾಶವನ್ನು ದೇವರೇನು ಮಾಡಿಬಿಡ್ತಾರೆ, ನಾಶನ ಮಾಡಿಬಿಡ್ತಾರೆ ಎಂಬುದಾಗಿ ಅನೇಕರು ಅರ್ಥ ಮಾಡ್ಕೊಳ್ತಾರೆ. ಪ್ರಿಯರೇ, ದೇವರು ಈ ಆಕಾಶವನ್ನು ನಾಶ ಮಾಡಲ್ಲ. ಯಾವ ಆಕಾಶ ಅಂದರೆ ಈ ಸೂರ್ಯ ಚಂದ್ರ ನಕ್ಷತ್ರಗಳಿದೆಲ್ಲ, ಅದನ್ನು ದೇವರು ನಾಶ ಮಾಡಲ್ಲ. ಅದನ್ನು ನಾಶನ ಮಾಡೋಕ್ಕೆ ಅವಶ್ಯನೂ ಕೂಡ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಏನಪ್ಪ, ಯಾರು ವಿಚಾರವಾಗಿ ಹೇಳ್ತಾ ಇದ್ದಾರೆ ಆಕಾಶ ಅಂತ ನೋಡ್ಬೇಕಾದ್ರೆ ಪ್ರಿಯ ಸರಸರೇ, ಸೈತಾನ ಮತ್ತು ಅವನ ದೂತರುಗಳ ಬಗ್ಗೆ ಇಲ್ಲಿ ಹೇಳಲ್ಪಟ್ಟಿದೆ. ಏಕೆಂದರೆ ಸೈತಾನು ಮತ್ತು ಅವನ ದೂತರುಗಳೇ ಆಕಾಶ ಮಂಡಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾರೆ ಎಂಬುದಾಗಿ ಬೈಬಲಲ್ಲಿ ನಾವು ನೋಡ್ತೀವಿ. ಅದರ ವಿಚಾರವಾಗಿ 2 ವಾಕ್ಯವನ್ನು ಓದೋಣ. ಎಫೆಸ್ಯ 2ನೇ ಅಧ್ಯಾಯ 2ನೇ ವಚನವನ್ನು ಓದೋಣ. ಎಫೆಸ್ಯ 2 ವಾಕ್ಯ 2. ಆಕಾಶ ಅಂತ ನೋಡ್ಬೇಕಾದ್ರೆ ಯಾರು ಅಂತ ನೋಡ್ಬೇಕಾದ್ರೆ ಆ ಆಕಾಶದಲ್ಲಿ ಆಳ್ವಿಕೆ ನಡೆಸ್ತಾ ಇರುವಂಥ ಸೈತಾನ ಮತ್ತು ಆತನ ದೂತರ ವಿಷಯವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಎಫೆಸ್ಯ 2:2 ಓದೋಣ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿದ್ಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡಿದ ಪ್ರಿಯರೇ, ಇಲ್ಲಿ ನಾವು ಒಂದು ಪದವನ್ನು ನೋಡ್ತೀವಿ. ಇಲ್ಲಿ ಏನಂದ್ರೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಯಾರದು? ವಾಯುಮಂಡಲ ಅಧಿಕಾರ ನಡೆಸ್ತಾ ಇರುವಂಥ ಅಧಿಪತಿ ಯಾರು ಈಗ ಅಂತ ನೋಡ್ಬೇಕಾದ್ರೆ ಅದು ಸೈತಾನ ಮತ್ತು ಅದನ್ನ ದೂತರುಗಳು. ಇನ್ನೊಂದು ವಾಕ್ಯ ಹೋದ್ರಿ, ಅದೇ ಎಫೆಸದವರಿಗೆ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯವನ್ನು ಕೂಡ ನಾವು ಓದೋಣ. ಎಫೆಸದವರಿಗೆ 6 ವಾಕ್ಯ 12 ಓದೋಣ.
ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನೋಡಿದ್ರ ಪ್ರಿಯ ಸರಸರೇ, ಏನಂತ ನೋಡಿದ್ರೆ ಇಲ್ಲಿ ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆ, ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆ ಅಂದರೆ ಆ ಸೈತಾನ ಮತ್ತು ಆತನ ದೂತರುಗಳ ಬಗ್ಗೆ ಇಲ್ಲಿ ಹೇಳಲ್ಪಟ್ಟಿದೆ. ದೇವರು ಭೂಮಿ ಆಕಾಶವನ್ನು ನಾಶ ಮಾಡ್ತಾರೆ ಅಂದರೆ ಅನೇಕರು ಈ ಆಕಾಶವನ್ನು ಸೂರ್ಯಚಂದ್ರ ನಕ್ಷತ್ರಗಳಿದೆಲ್ಲ ಆ ಆಕಾಶವನ್ನು ದೇವರು ಏನು ಮಾಡ್ತಾರೆ, ನಾಶ ಮಾಡ್ತಾರೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆ ರೀತಿಯಾಗಲ್ಲ, ಅದರಿಂದ ಅದನ್ನು ನಾಶ ಮಾಡೋದಕ್ಕೆ ಅವಶ್ಯನೇ ಇಲ್ಲ. ಯಾಕೆಂದರೆ ಅವುಗಳು ಏನೂ ತಪ್ಪು ಮಾಡಿಲ್ಲ. ಈ ಗ್ರಹವನ್ನು ಕೂಡ ನಾಶ ಮಾಡೋಕ್ಕೆ ಅವಶ್ಯನೇ ಇಲ್ಲ ಪ್ರಿಯ ಸರಸರೇ, ಯಾಕಂದರೆ ಈ ಗ್ರಹದಿಂದ ಏನು ತಪ್ಪಿಲ್ಲ, ಅದರಲ್ಲಿ ವಾಸ ಮಾಡುವಂಥ ಮನುಷ್ಯರೇ ಅಲ್ಲಿ ಪಾಪ ಮಾಡ್ತಾ ಇದ್ದಾರೆ. ಸರಿ ಪ್ರಿಯರೇ, ಇಲ್ಲಿ ಬೈಬಲ್ ಹೆಂಗೆ ಹೇಳ್ತದೆ ಅಂದರೆ, ಈಗಿನ ಇರುವಂಥ ಭೂಮಾಕಾಶಗಳು ಕೂಡ ಏನಾಗಿದೆ ಅಂದರೆ ಬೆಂಕಿಯಿಂದ ನಾಶನ ಪಡಿಸೋದಕ್ಕೆ ದೇವರೇನು ಮಾಡಿದ್ದಾರೆ, ಅದನ್ನು ಇಟ್ಟಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೀವಿ. ಸರಿ, ಇದು ಎರಡನೇ ಲೋಕ ಪ್ರಿಯ ಸರಸರೇ. ಈ ಎರಡನೇ ಲೋಕವು ಕೂಡ ಬೆಂಕಿಯಿಂದ ಏನಾಗುತ್ತೆ, ನಾಶನ ಆಗುತ್ತೆ ಎಂಬುದಾಗಿ ನಾವು ಇಲ್ಲಿ ಬರೆದಿದೆ. ಇದನ್ನು ನಾವು ಇನ್ನೂ ವಿವರವಾಗಿ ನೋಡೋಣ. ಸರಿ, ಇದಾದ ಮೇಲೆ ಈ ಲೋಕವನ್ನು ದೇವರು, ನಾವು ಇರುವಂಥ ಈ ಲೋಕವನ್ನು, ಈ ಎರಡನೇ ಲೋಕವನ್ನು ದೇವರು ನಾಶನ ಮಾಡಿದ ಮೇಲೆ ಮೂರನೇ ಲೋಕವನ್ನು ದೇವರು ಏನು ಮಾಡ್ತಾರೆ, ಸೃಷ್ಟಿಸ್ತಾರೆ. ಮೂರನೇ ಲೋಕ ಅಂದರೆ ಯಾವುದು ಅಂತ ನೋಡ್ಬೇಕಾದ್ರೆ, ಅದರ ವಿಚಾರವಾಗಿ ನಾವು ಬೈಬಲನ್ನು ನೋಡಬೇಕಾದ್ರೆ ಅದು 2 ಪೇತ್ರ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ನಾವು ಓದೋಣ. 2 Peter 3rd chapter 13th verse. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ನೋಡಿದ್ರೆ ಪ್ರಿಯ ಸರಸರ, ಇಲ್ಲಿ ಕೂಡ ನಾವು ನೋಡ್ಬೇಕಾದ್ರೆ ಮೂರನೇ ಲೋಕದ ವಿಷಯವಾಗಿ ಇಲ್ಲಿ ಹೆಂಗೆ ಬರೀತದೆ ಬೈಬಲು ಅಂತ ನೋಡ್ಬೇಕಾದ್ರೆ, ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವು, ನೂತನ ಆಕಾಶ ಮಂಡಲ ಅಂದರೆ ಯಾವುದು ಅಂತ ನೋಡ್ಬೇಕಾದ್ರೆ, ನೂತನ ಯೇಸು ಕ್ರಿಸ್ತನ ಒಂದು ಆತ್ಮಿಕವಾದ ರಾಜ್ಯವನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಈಗ ಹೇಗೆ ಸೈತಾನ ಮತ್ತು ಆತನ ದೂತರು ಈ ಲೋಕಕ್ಕೆ ಅಧಿಪತಿಯಾಗಿದ್ದು ಈ ಲೋಕವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೋ, ಅದೇ ರೀತಿಯಾಗಿ ಯೇಸು ಮತ್ತು ಯೇಸು ಕ್ರಿಸ್ತನ ಶಿಷ್ಯಂದರು ಏನು ಮಾಡ್ತಾರೆ, ಈ ಲೋಕವನ್ನು ಆಳ್ವಿಕೆ ಮಾಡ್ತಾರೆ. ಸೊ ಅದನ್ನು ಡೀಟೇಲ್ ಆಗಿ ನೋಡೋಣ ಈ ಪಾಠದಲ್ಲಿ. ಆಮೇಲೆ ನೂತನ ಭೂಮಂಡಲವನ್ನು ಕೂಡ ನಾವು ಎದುರು ನೋಡ್ತಾ ಇದ್ದೀವಿ. ಒಂದು ಹೊಸ ಭೂಮಂಡಲವನ್ನು ದೇವರು ಏನು ಮಾಡ್ತಾರೆ, ಸೃಷ್ಟಿಸ್ತಾರೆ. ಅದನ್ನು ಕೂಡ ನಾವು ಈ ಪಾಠದಲ್ಲಿ ವಿವರವಾಗಿ ನೋಡೋಣ. ಅದು ಯಾವುದು, ಅದರಲ್ಲಿ ಏನೆಲ್ಲ ನಡೀತದೆ ಎಂಬುದಾಗಿ ನಾವೇನು ಮಾಡೋಣ, ನೋಡೋಣ. ಮತ್ತು ಇಲ್ಲಿ ವಾಕ್ಯ ಏನು ಹೇಳ್ತದೆ ನೋಡಿ, ಅವುಗಳಲ್ಲಿ ನೀತಿಯು ವಾಸವಾಗಿರುತ್ತದೆ. ಅವುಗಳಲ್ಲಿ ನೀತಿ ಏನಾಗುತ್ತದೆ ಅಂದರೆ ವಾಸವಾಗಿರುತ್ತದೆ ಎಂಬುದಾಗಿ ಇಲ್ಲಿ ನೋಡ್ತೀವಿ. ಹಾಗಾದರೆ ಈ ಮುಂದಿನ 2 ಲೋಕಗಳಲ್ಲಿ ಏನಿರಲಿಲ್ಲ ಅಂತ ನೋಡಬೇಕಾದ್ರೆ, ನೀತಿ ಇರಲಿಲ್ಲ, ನೀತಿ ವಾಸವಾಗಿ ಇರಲಿಲ್ಲ. ಆದರೆ ಮೂರನೆಯ ಲೋಕದಲ್ಲಿ ಏನಂತ ನೋಡ್ಬೇಕಾದ್ರೆ ನೀತಿ ವಾಸವಾಗಿರ್ತದೆ. ಯಾಕೆ ಮೂರನೇ ಲೋಕದಲ್ಲಿ ನೀತಿ ವಾಸವಾಗಿರ್ತದೆ ಅಂತ ನೋಡ್ಬೇಕಾದ್ರೆ, ಮೂರನೇ ಲೋಕವನ್ನು ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯಂದಿರು ಏನು ಮಾಡ್ತಾರೆ, ಅದನ್ನು ಆಳ್ವಿಕೆ ನಡೆಸ್ತಾರೆ. ಅದನ್ನು ಡೀಟೇಲ್ ಆಗಿ ನಾವು ಈ ಪಾಠದಲ್ಲಿ ನಾವು ನೋಡೋಣ ಪ್ರಿಯ ಸರ್. ಸರಿ, ಇದೇ ನಾವು ನೋಡ್ತೀವಿ 3 ಲೋಕಗಳ ಬಗ್ಗೆ ಪೇತ್ರನು ಏನು ಮಾಡ್ತಾರೆ, ಬರೆದಿದ್ದಾರೆ. ಮೊದಲನೇ ಲೋಕವು ಜಲಪ್ರಳಯದಿಂದ ನಾಶನವಾಯಿತು. ನಾವಿರೋದು 2ನೇ ಲೋಕ, ಅದು ಕೂಡ ಬೇಗನೆ ನಾಶನಕ್ಕೆ ಒಳಗಾಗುತ್ತೆ. ಆನಂತರ 3ನೇ ಲೋಕವು ನೂತನ ಆಕಾಶ ಮಂಡಲವು, ನೂತನ ಭೂಮಂಡಲವು ಏನಾಗುತ್ತೆ, ನಾವು ಎದುರು ನೋಡ್ತಾ ಇದ್ದೀವಿ. ಸರಿ ಪ್ರಿಯರೇ, ಈಗ ನಾವು ಏನು ಮಾಡೋಣ ಅಂದರೆ, ಮೊದಲನೇ ಲೋಕಕ್ಕೆ ನಾವು ಏನು ಮಾಡೋಣ, ನಾವು ನಮ್ಮ ಪ್ರಯಾಣವನ್ನು ನಾವು ಮಾಡೋಣ. ಮೊದಲನೇ ಲೋಕಕ್ಕೆ ನಾವು ಒಂದು ಪ್ರಯಾಣವನ್ನು ಮಾಡಿ ಮೊದಲನೇ ಲೋಕಕ್ಕೆ ಹೋಗಿ, ಮೊದಲನೇ ಲೋಕದಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ನಡೆಯಿತು, ದೇವರು ಯಾಕೆ ಮೊದಲನೇ ಲೋಕವನ್ನು ದೇವರು ನಾಶನ ಮಾಡಿದ್ರು, ಮೊದಲನೇ ಲೋಕವನ್ನು ದೇವರು ಯಾಕೆ ನಾಶನ ಮಾಡಿದ್ರು ಎಂಬ ವಿಷಯವಾಗಿ ನಾವೇನು ಮಾಡೋಣ, ದೇವರ ವಾಕ್ಯಗಳ ಮೂಲಕ ನಾವು ತಿಳ್ಕೊಂಡು ನಾವು ಬರೋಣ.
ಸರಿ ಪ್ರಿಯರೇ, ಈ ಲೋಕದ ಒಂದು ಪ್ರಾರಂಭವನ್ನು ನಾವು ನೋಡೋದಾದರೆ, ಈ ಲೋಕವು ಯಾರಿಂದ ಪ್ರಾರಂಭವಾಯಿತು ಅಂತ ನಾವು ನೋಡೋದಾದರೆ, ಈ ಲೋಕವು ಆದಾಮ್ ಮತ್ತು ಅವ್ವ ಎಂಬ ಇವರಿಬ್ಬರಿಂದನೇ ಏನಾಯ್ತು ಅಂತ ನೋಡ್ಬೇಕಾದ್ರೆ ಈ ಲೋಕವು ಪ್ರಾರಂಭವಾಯಿತು. ತಂದೆ ದೇವರು ಆದಾಮ ಮತ್ತು ಅವ್ವವನ್ನು ಸೃಷ್ಟಿ ಮಾಡಿ ಅವ್ರನ್ನ ಏದೆನ್ ಎಂಬ ವನದಲ್ಲಿ, ತೋಟದಲ್ಲಿ ಏನು ಮಾಡಿದ್ರು, ಇಟ್ಟರು. ಅವರಿಗೆ ದೇವರೊಂದು ಆಜ್ಞೆ ಕೂಡ ಕೊಟ್ಟರು. ಅವರ ಒಂದು ವಿಧೇಯತನ ದೇವರು ಪರಿಶೋಧನೆ ಮಾಡೋದಕ್ಕಾಗಿ, ಟೆಸ್ಟ್ ಮಾಡೋದಕ್ಕಾಗಿ ದೇವ್ರು ಏನು ಮಾಡಿದಂದ್ರೆ ಅವರಿಗೆ ಒಂದು ಆಜ್ಞೆ ಕೊಟ್ಟರು. ಏನು ಆಜ್ಞೆ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ಆ ತೋಟದಲ್ಲಿರುವಂಥ ಎಲ್ಲ ಮರದ ಫಲವನ್ನು ಅವ್ರು ಏನು ಮಾಡ್ಬೋದು ಅಂದರೆ ತಿನ್ನಬಹುದು. ಆದರೆ ಒಳ್ಳೆಯದರ ಕೆಟ್ಟದರ ತಿಳಿವಳಿಕೆಯನ್ನು ಕೊಡುವಂಥ ಹಣ್ಣನ್ನು ಮಾತ್ರ ಅವ್ರು ಏನು ಮಾಡಬಾರ್ದು ಅಂದರೆ ತಿನ್ನಬಾರದು. ಅದನ್ನು ತಿಂದ ದಿನ ಅವರು ಸತ್ತೇ ಸಾಯಿವಿ ಅಂತ ದೇವ್ರೇನು ಮಾಡಿದ್ರು, ಅವರಿಗೆ ಈ ಒಂದು ಆಜ್ಞೆ ಕೊಟ್ಟರು. ಮೊದಲನೇ ಲೋಕದಲ್ಲಿ ಏನು ನಡೀತು ಅಂತ ನೋಡ್ತಾ ಇದ್ದೀವಿ. ಮೊದಲನೇ ಲೋಕ ಯಾರಿಂದ ಪ್ರಾರಂಭ ಆಯಿತು? ಆದಾಮ್ ಮತ್ತು ಅವ್ವ. ಇವರೇ ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ಸೃಷ್ಟಿಸಲ್ಪಟ್ಟಂಥ ಮೊದಲನೇ ಮನುಷ್ಯ, ಫಸ್ಟ್ ಮ್ಯಾನ್ ಆ್ಯಂಡ್ ವುಮನ್ ಇನ್ ದ ವರ್ಲ್ಡ್. ಭೂಮಿಯಲ್ಲಿ ಇವರಿಂದನೇ ಎಲ್ಲ ಜನರನ್ನಾಗಿದ್ದಾರೆ, ಹುಟ್ಟು ಬಂದಿದ್ದಾರೆ. ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಈ ಲೋಕದಲ್ಲಿ ನಾವು ನೋಡ್ತಾ ಇರುವಂಥ ಎಲ್ಲ ಜನಾಂಗದವರು ಯಾರಿಂದ ಬಂದರು ಅಂತ ನೋಡಬೇಕಾದ್ರೆ ಎಲ್ಲರೂ ಆದಾಮ್ ಮತ್ತು ಅವ್ವ ಮೂಲಕ. ಸರಿ ಪ್ರಿಯರೇ, ಇವರಿಗೆ ದೇವರು ಕೊಟ್ಟಂಥ ಆಜ್ಞೆನ ಇವ್ರು ಏನು ಮಾಡಿದೆ ಅಂತ ನೋಡ್ಬೇಕಾದ್ರೆ ಅದನ್ನು ಮೀರಿ ದೇವರು ತಿನ್ನಬಾರ್ದಂತ ಹೇಳಿದ ಹಣ್ಣನ್ನು ಅವರು ತಿಂದು ದೇವರ ಒಂದು ಶಾಪಕ್ಕೇನಾದರೂ ಒಳಗಾದರು. ದೇವರು ಅವ್ರಿಗೆ ಶಾಪ ಕೊಟ್ಟು, ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟು ದೇವರವ್ರನ್ನ ಏದೆನ್ ತೋಟದಿಂದ ಏನು ಮಾಡಿದ್ರು, ಅವ್ರನ್ನ ಓಡಿಸಿದ್ರು. ಪ್ರಿಯ ಸರಸರೇ, ಮಣ್ಣಾಗಿದ್ದಿ ನಿನ್ನ ಮಣ್ಣಿಗೆ ಪುನಃ ತಿರುಗುವಿ ಎಂಬ ದೇವರ ಮರಣ ದಂಡನೆಯನ್ನು ಅವ್ರಿಗೆ ವಿಧಿಸಿದ್ರು. ಪ್ರಿಯರೇ, ಆ ನಂತರ ಅವರು ಏದೆನ್ ತೋಟದಿಂದ ಹೊರಗೆ ಬಂದ ಮೇಲೆ ಅವ್ರಿಗೇನಾಯ್ತು ಅಂತ ನೋಡ್ಬೇಕಾದ್ರೆ ಮಕ್ಕಳು ಹುಟ್ಟಕ್ಕೆ ಪ್ರಾರಂಭವಾಯಿತು. ಮೊದಲನೇ ಮಗ ನಮಗೆಲ್ಲ ಗೊತ್ತಿರೋ ಪ್ರಕಾರ ಕಾಯಿನ್, ದಿ ಫಸ್ಟ್ ಬೇಬ್ ಇನ್ ದ ವರ್ಲ್ಡ್. ಈ ಲೋಕದಲ್ಲಿ ಹುಟ್ಟಿದಂಥ ಮೊದಲನೇ ಮಗು ಯಾರಂತ ನೋಡ್ಬೇಕಾದ್ರೆ ಕಾಯಿನು. ಆ ನಂತರ ಎರಡನೇದಾಗಿ ನಾವು ನೋಡ್ಬೇಕಾದ್ರೆ ಬೈಬಲಲ್ಲಿ ಅದು ಏಬೆಲನು ಎರಡನೇ ಮಗುವಾಗಿ ಭೂಮಿಯಲ್ಲಿ ಹುಟ್ಟಿದ್ರು. ಆ ನಂತರ ಅವರಿಬ್ಬರು ದೊಡ್ಡವರಾದರು. ಪ್ರಿಯರೇ, ದೊಡ್ಡವರಾದ ಮೇಲೆ ಅವರು ದೇವರಿಗೆ ಕಾಣಿಕೆಯನ್ನು ಅರ್ಪಿಸೋಕ್ಕೆ ಹೋದಾಗ ದೇವರು ಏಬೆಲನ ಕಾಣಿಕೆಯನ್ನು ದೇವರೇನು ಮಾಡೋದು, ಸ್ವೀಕರಿಸಿಕೊಂಡ್ರು. ಏಬೆಲನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡ್ರು. ಕಾಯಿನನ ಕಾಣಿಕೆಯನ್ನು ದೇವರೇನು ಮಾಡಿಲ್ಲ, ಸ್ವೀಕರಿಸ್ಕೊಂಡಿಲ್ಲ. ಆದ ಕಾರಣ ಕಾಯಿನನು ತನ್ನ ತಮ್ಮನನ್ನು ಏನು ಮಾಡ್ದ, ಕೊಂದ್ಬಿಟ್ಟ. ಪ್ರಿಯರೇ, ಇದೇ ಭೂಮಿಯಲ್ಲಿ ನಡೆದಂಥ ಮೊದಲನೇ ಫಸ್ಟ್ ಮರ್ಡರ್ ಇನ್ ದ ವರ್ಲ್ಡ್. ಫಸ್ಟ್ ಈ ಲೋಕದಲ್ಲಿ ಆದಂಥ ಕೊಲೆ ಯಾವುದಪ್ಪ ಅಂತ ನೋಡಬೇಕಾದ್ರೆ ಕಾಯಿನ್ ತನ್ನ ಸ್ವಂತ ತಮ್ಮನನ್ನು ಕೊಂದಿದ್ದು. ನೋಡ್ರಿ ಪ್ರಿಯರೇ, ಮೊದಲನೇ ಲೋಕ ಹೆಂಗೆ ಪ್ರಾರಂಭ ಆಗ್ತಾ ಇದೆ ಅಂತ ನೋಡಬೇಕಾದ್ರೆ ಒಂದು ಕೊಲೆಯಿಂದನೇ ಪ್ರಾರಂಭ ಆಯಿತು. ಆದಾಮ್ ಅವ್ವ ಒಂದು ಶಾಪದಿಂದ, ಭೂಮಿಯ ದೇವರು ಸಂತೋಷದಿಂದ ಈ ಭೂಮಿನ ಉಂಟು ಮಾಡಿದ್ರು. ದೇವದೂತರೆಲ್ಲರೂ ಕೂಡ ದೇವರು ಈ ಭೂಮಿನ ಉಂಟು ಮಾಡುವಾಗ ಅವರೆಲ್ಲರೂ ಕೂಡ ಹರ್ಷದಿಂದ ಸಂತೋಷ ಉಲ್ಲಾಸ ಪಟ್ಟರು ಅಂತ ನಾವು ನೋಡ್ತೀವಿ. ಆದರೆ ಬೇಗನೆ ಈ ಲೋಕವು ಶಾಪಕ್ಕೆ ಒಳಗಾಯಿತು. ಶಾಪಕ್ಕೆ ಒಳಗಾಗಿ ಪ್ರಿಯರೇ, ಎಷ್ಟು ಭೂಮಿಯಲ್ಲಿ ಕೆಟ್ಟತನವು ಭೂಮಿಯಲ್ಲಿ ಎಂಟರ್ ಆಗ್ತಾ ಇದೆ ನೋಡ್ರಿ. ಸೊ ಇಲ್ಲಿ ಆದಾಮ್ ಮತ್ತು ಕಾಯಿನ್ ತನ್ನ ತಮ್ಮನನ್ನು ಕೊಂದ. ಆ ನಂತರ ನೋಡ್ಬೇಕಾದ್ರೆ ಕಾಲವು ಹಂಗೆ ಹೋಯ್ತು. ಬೈಬಲಲ್ಲಿ ನೋಡ್ಬೇಕಾದ್ರೆ ಸುಮಾರು 1600 ವರ್ಷಗಳು ಏನಾಯ್ತು ಅಂತ ನೋಡ್ಬೇಕಾದ್ರೆ ನಡೆಯಿತಂತ ನಾವು ಬೈಬಲಲ್ಲಿ ನೋಡ್ತೀವಿ. ಆದಾಮನಿಗೆ ಮಕ್ಕಳು ಹುಟ್ಟುತ್ತಾ ಅನೇಕರು ಭೂಮಿಯಲ್ಲಿ ಜನರು ಹೆಚ್ಚುತ್ತಾ ಬಂದರು. ಆನಂತರ ನಾವು ಬೈಬಲನ್ನು ನೋಡ್ಬೇಕಾದ್ರೆ ಪ್ರಿಯರೇ, 6ನೇ ಅಧ್ಯಾಯದಲ್ಲಿ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಭೂಮಿಯಲ್ಲಿ ಪಾಪವು ಎಷ್ಟು ಮಟ್ಟಿಗೆ ತುಂಬಿತ್ತು. ಪಾಪವು ಏನಾಯ್ತಂತ ನೋಡಬೇಕಾದ್ರೆ ಅಧರ್ಮ, ಪಾಪ ಭೂಮಿಯಲ್ಲಿ ತುಂಬಾ ಏನಾಯ್ತಂತೆ,
ಅಲ್ಲಿ ತುಂಬಿಕೊಂಡಿತ್ತು ಅಂತ ನಾವು ನೋಡ್ತೀವಿ. ಬನ್ನಿ ವಾಕ್ಯ ಹೋದ್ರೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 5-6 ವಾಕ್ಯವನ್ನು ನಾವು ಓದೋಣ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಪ್ರಿಯ ಸೊರಸರೇ, ಇಲ್ಲಿ ನಾವು ನೋಡ್ತೀವಿ 5ನೇ ವಾಕ್ಯದಲ್ಲಿ ಮನುಷ್ಯರು ಭೂಮಿಯಲ್ಲಿ ಹೆಚ್ಚಿದಾಗ ಅಲ್ಲಿ ಏನಾಯ್ತಂತೆ, ಮನುಷ್ಯನ ದುಷ್ಟತನವು ಭೂಮಿಯಲ್ಲಿ ಏನಾಯ್ತಂತೆ, ಹೆಚ್ಚಿದವು. ಪ್ರಿಯರೇ, ಮನುಷ್ಯನ ಪಾಪವು ಭೂಮಿಯಲ್ಲಿ ಎಷ್ಟು ಮಟ್ಟಿಗೆ ಹೆಚ್ಚಾಯ್ತು ಅಂತ ನೋಡ್ಬೇಕಾದ್ರೆ ದೇವರು ತನ್ನ ಮನಸ್ಸಿನಲ್ಲಿ ನೊಂದ್ಕೊಂಡ್ರಂತೆ. ಅಂದರೆ ಯಾಕಪ್ಪ ಈ ಮನುಷ್ಯನನ್ನ ಉಂಟು ಮಾಡಿದೋ ನೋಡಿ, ಮನುಷ್ಯನ ಉಂಟು ಮಾಡಿದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟರು ದೇವರು. ಪ್ರಿಯರೇ, ಅಷ್ಟು ಮಟ್ಟಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಭೂಮಿಯಲ್ಲಿ ದುಷ್ಟತನವು ಹೆಚ್ಚಾಗ್ಬಿಟ್ಟಿತ್ತು. ಇನ್ನೊಂದು ವಾಕ್ಯ ಹೋದ್ರೆ ಹಂಗೆ ಕಂಟಿನ್ಯೂ ಮಾಡೋಣ. 11ನೇ ವಾಕ್ಯ ಹೋದ, ಅದೇ 6ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ ಕೂಡ ನಾವು ಓದೋಣ. ಪ್ರಿಯರೇ, ಎಷ್ಟು ಮಟ್ಟಿಗೆ ಅಂತ ಭೂಮಿ ಹೆಂಗೆ ಆಯಿತು, ದೇವರು ಉಂಟು ಮಾಡಿದಂಥ ಭೂಮಿ ಯಾವ ರೀತಿಯಾಗಿತ್ತು ಅಂತ ಅಲ್ಲಿ ವಾಕ್ಯವು ಹೇಳುತ್ತದೆ. 11 ಮತ್ತು 12ನೇ ವಾಕ್ಯ ಕೂಡ ಓದೋಣ. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಪ್ರಿಯರೇ, ಭೂಮಿ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ದೇವರು ಭೂಮಿನ ನೋಡ್ತಾರೆ. ನೋಡಿದಾಗ ಭೂಮಿ ಹೆಂಗಿತ್ತು, ಕೆಟ್ಟು ಹೋಗಿತ್ತು, ದುಷ್ಟತನವು ಭೂಮಿಯಲ್ಲಿ ತುಂಬಿತ್ತು ಅಂತ ನೋಡ್ತೀವಿ. ಎಲ್ಲ ಕಡೆ ವೈಲೆನ್ಸ್. ಪ್ರಿಯ ಸೊರಸರೇ, ಎಲ್ಲ ಕಡೆ ವೈಲೆನ್ಸ್ ಎಷ್ಟು ಮಟ್ಟಿಗೆ ಅಂದರೆ ದೇವರು ಮನಸ್ಸಲ್ಲಿ ನೊಂದ್ಕೊಂಡ್ರು, ಹೃದಯದಲ್ಲಿ ನೊಂದ್ಕೊಂಡ್ರಂತೆ. ನೋಡ್ರಿ, ಆದ ಕಾರಣನೇ ದೇವರು ಈ ಲೋಕವನ್ನು ಏನು ಮಾಡಿದ್ರು, ಈ ಲೋಕವನ್ನು ನಾಶನ ಮಾಡೋಕ್ಕೆ ನಿರ್ಧಾರ ಮಾಡಿದ್ರು. ಇನ್ನು ಮುಂದೆ ಈ ಲೋಕವನ್ನು ಸರಿಪಡಿಸೋದಕ್ಕೆ ಸಾಧ್ಯತೆಯೇ ಇಲ್ಲ. ಅದರಿಂದ ಈ ಲೋಕವನ್ನು ಏನು ಮಾಡಬೇಕು, ಡಿಸ್ಟ್ರಾಯ್ ಮಾಡಬೇಕು, ಈ ಲೋಕವನ್ನು ಕಂಪ್ಲೀಟಾಗಿ ನಾಶನ ಮಾಡಬೇಕು ಎಂಬ ಒಂದು ನಿರ್ಧಾರವನ್ನು ದೇವರು ಮಾಡಿದ್ರು. ಪ್ರಿಯರೇ, ಈಗ ನಮಗೆ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಯಾಕೆ ಇಷ್ಟು ಬೇಗ ಈ ಭೂಮಿಯಲ್ಲಿ ಇಷ್ಟು ದುಷ್ಟತನ ತುಂಬಿಕೊಂಡಿತ್ತು? ಯಾಕೆ ಇಷ್ಟು ಮಟ್ಟಿಗೆ ಅಂದರೆ ದೇವರೇ ನೊಂದ್ಕೊಳ್ಳುವಷ್ಟಿಗೆ ಯಾಕೆ ಈ ಪಾಪವು ಏನು ಕಾರಣ ಈ ಇಷ್ಟು ಮಟ್ಟಿಗೆ ಇಷ್ಟು ಬೇಗ ಭೂಮಿಯಲ್ಲಿ ಈ ಪಾಪವು ತುಂಬಿಕೊಳ್ಳೋಕ್ಕೆ ಏನು ಕಾರಣ ಅಂತ ನಾವು ಅದೇ ಅಧ್ಯಾಯದಲ್ಲಿ ನಾವು ಓದೋದಾದರೆ ಅದರಲ್ಲಿ 4ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 4ನೇ ವಾಕ್ಯ ಏನು ಹೇಳ್ತದೆ ಅಂದರೆ, ಆ ಕಾಲದಲ್ಲಿ ರಾಕ್ಷಸರು ಭೂಮಿಯಲ್ಲಿ ಇದ್ರು ಅಂತ ನಾವು ನೋಡ್ತೀವಿ. 4ನೇ ವಾಕ್ಯವನ್ನು ಓದಿ ಸಿಸ್ಟರ್. ಹಂಗೆ, ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ನೋಡಿದ್ರೆ ಪ್ರಿಯ ಸರಸರೇ, ಇಲ್ಲಿ ನಾವು ಏನು ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಆ ದಿವಸಗಳಲ್ಲಿ ಭೂಮಿಯ ಮೇಲೆ ಮಹಾ ಶರೀರಗಳು ಇದ್ರು ಅಂತ ನೋಡ್ತೀವಿ. ಇಂಗ್ಲೀಷಲ್ಲಿ ನೋಡ್ರಿ ಪ್ರಿಯರೇ, ದೇರ್ ವೇರ್ ಜೈನ್ಸ್ ಇನ್ ದ ಅರ್ತ್ ಇನ್ ದೋಸ್ ಡೇಸ್. ಪ್ರಿಯರೇ, ಆ ಕಾಲದಲ್ಲಿ ಯಾರಿದ್ರು ಅಂತ ನೋಡ್ಬೇಕಾದ್ರೆ ರಾಕ್ಷಸರು ಇದ್ರು ಅಂತ ಇಲ್ಲಿ ವಾಕ್ಯವು ಹೇಳ್ತದೆ. ಪ್ರಿಯ ಸರಸರೇ, ಇಲ್ಲಿ ನೋವನ ಕಾಲದಲ್ಲಿ ಪ್ರಿಯರೇ ಹೆಂಗೆ ರಾಕ್ಷಸರು ಹೆಂಗೆ ಬಂದರು ಅಂತ ನಾವು ಈ ವಾಕ್ಯವನ್ನು, ಇದೇ ಅಧ್ಯಾಯವನ್ನು ತಿರ್ಗಾ ನಾವು ಕೇರ್ಫುಲ್ಲಾಗಿ ಸ್ಟಡಿ ಮಾಡೋದಾದರೆ ಪ್ರಿಯ ಸರಸರೇ, ಇಲ್ಲಿ ವಾಕ್ಯ ಏನು ಹೇಳ್ತದೆ, ಇಲ್ಲಿ ವಾಕ್ಯವು ಏನು ಹೇಳ್ತದೆ ಅಂತ ನೋಡ್ಬೇಕಾದ್ರೆ ಹೆಂಗೆ ರಾಕ್ಷಸರು ಬಂದರು, ರಾಕ್ಷಸರನ್ನ ದೇವರು ಉಂಟು ಮಾಡಿದ್ರ. ಮಹಾಶರೀರ ಎಲ್ಲಲ್ಪಟ್ಟಿದ್ದಲ್ಲ, ಇದರ ಅರ್ಥ, ಇದರ ಇಂಗ್ಲೀಷ್ ವರ್ಡ್ ನೋಡೋದಾದ್ರೆ ಜೈನ್ಸ್ ಅಂದರೆ ಏನಪ್ಪ, ಜೈನ್ಸ್ ಅಂದರೆ ಏನು ಅಂತ ನೋಡೋದು ಬೇಕಾದ್ರೆ ಪ್ರಿಯರೇ, ಸರಾಸರಿ ಮನುಷ್ಯನಿಗಿಂತ ಹೈಟಲ್ಲಿ ತುಂಬ ಹೆಚ್ಚಿನವರು, ಅವ್ರನ್ನ ಜೈನ್ಸ್ ಅಂತಾರೆ. ಹೈಟ್ ವೆಯ್ಟಲ್ಲಿ ಸರಾಸರಿ ಮನುಷ್ಯನ ಒಂದು ಹೈಟು ಉದ್ದ ಎಷ್ಟಿರ್ತದೆ ನೋಡ್ಬೇಕಾದ್ರೆ 6 ಅಡಿ ಇರ್ತದೆ. ನೋಡಿ, ಇಲ್ಲಿ ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ, 6 ಅಡಿ ನಾರ್ಮಲ್ ಮನುಷ್ಯನ ಒಂದು ಉದ್ದ ಇರ್ತದೆ ಪ್ರಿಯರು. ಆದರೆ ಬೈಬಲಲ್ಲಿ ನೋಡಬೇಕಾದ್ರೆ ನಾವು ಗೋಲಿಯಾತ್ ಬಗ್ಗೆ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಗೋಲಿಯಾತ್ ಎಷ್ಟು ಎತ್ತರ ಇದ್ದ ಅಂತ ನೋಡಬೇಕಾದ್ರೆ ಅವನು ಸುಮಾರು 10 ಅಡಿ 6 ಇಂಚಸ್
ಎತ್ತರ ಅಲ್ಲಿದ್ದ ಅಂತ ನಾವು ನೋಡ್ತೀವಿ. ಪ್ರಿಯರೇ, ಹಾಗಾದರೆ ನಾವು ಇಲ್ಲಿ ನೋಡೋದು ಏನಪ್ಪ ಅಂತ ನೋಡಬೇಕಾದ್ರೆ, ಪ್ರೀತಿಯ ಸಹೋದರರೇ, ಆಮೇಲೆ ಓಗ್ ಎಂಬ ಪಾಷಾನ್ ದೇಶದ ಒಂದು ಅರಸ ಕೂಡ ನೋಡಬೇಕಾದ್ರೆ ಅವನ ಮಂಚವು 12 ಅಡಿ ಇತ್ತು ಅಂತ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಸರಿ, ಇವರು ಬೇರೆ ಪ್ರಿಯರೇ, ಈ ರಾಕ್ಷಸರು ಅಂದರೆ ರಾಕ್ಷಸರು ಅಂತ ಯಾರಿಗೆ ಹೇಳ್ಬೋದು ಅಂದರೆ, ಸರಾಸರಿ ಮನುಷ್ಯನಿಗಿಂತ ಸರಾಸರಿ ಮನುಷ್ಯನ ಒಂದು ಉದ್ದ ಬಂದು ಎತ್ತರ ಬಂದು ಸುಮಾರು ಒಂದು 6 ಅಡಿ ಅಥವಾ ಕೆಲವರು 6.23 ಅಂತ ಇರ್ತಾರೆ. ಆದರೆ ನೋಡಿ, ಗೋಲಿಯಾತ 10 ಅಡಿ ಮೇಲೆ ಇದ್ದಿದ್ದಾನೆ. ಮತ್ತು ಓಗು ಎಂಬ ಅರಸ ಕೂಡ ನೋಡಬೇಕಾದ್ರೆ, ಇದು ಧರ್ಮೋಪದೇಶ ಕಂಡ 3ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ಇದೆ, ನೀವು ಓದ್ಕೊಳ್ಳಿ, ಬರ್ಕೊಳ್ಳಿ. ಅದರಲ್ಲಿ ಅವನ ಮಂಚವು 12 ಅಡಿ ಉದ್ದವು ಇತ್ತು ಅಂತ ಕೂಡ ಬರೆಯಲ್ಪಟ್ಟಿದೆ. ಸರಿ, ಪ್ರಿಯ ಸಹೋದರರೇ, ನಮ್ಮ ಪ್ರಶ್ನೆ ಏನಪ್ಪ ಅಂದರೆ, ಈ ಕಾಲದಲ್ಲಿ ಅಂದರೆ ನೋಹನ ಕಾಲದಲ್ಲಿ ರಾಕ್ಷಸರು ಹೇಗೆ ಬಂದರು ಅಂತ ನಾವು ಆ ವಾಕ್ಯವನ್ನು ನಾವು ಪುನಃ ಓದೋದಾದರೆ, ಪ್ರೀತಿಯ ಸಹೋದರರೇ, ಬನ್ನಿ ಆ ವಾಕ್ಯವನ್ನು ನಾವು ಓದೋಣ. 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ಓದೋಣ. 1-2 ವಾಕ್ಯನ ಒಂದು ವಾಕ್ಯದಲ್ಲಿ ಓದಿ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ನೋಡಿದ್ರೆ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ನೋಡುವ ವಾಕ್ಯ ಏನಪ್ಪ ಅಂದರೆ ಬೈಬಲಲ್ಲಿ ಈ ವಾಕ್ಯ, ತರುವಾಯ ಭೂಮಿಯ ಮೇಲೆ ಜನರು ಹೆಚ್ಚುವುದಕ್ಕೆ ಆರಂಭಿಸಿದಾಗ ಅವರಿಗೆ ಕುಮಾರತಿಯರು ಹುಟ್ಟಿದರು. ಅಂದರೆ ಇಂಗ್ಲೀಷಲ್ಲಿ ನೋಡ್ರಿ, ವೆನ್ ಮೆನ್ ಬಿಗೆನ್ ಟು ಮಲ್ಟಿಪ್ಲೈ ಆನ್ ದ ಫೇಸ್ ಆಫ್ ದಿ ಲ್ಯಾಂಡ್ ಆ್ಯಂಡ್ ಡಾಟರ್ಸ್ ವೇರ್ ಬಾರ್ನ್ ಟು ದೆಮ್. ಪ್ರಿಯರೇ, ಜನರು ಭೂಮಿಯ ಮೇಲೆ ಹೆಚ್ಚಲಿಕ್ಕೆ ಪ್ರಾರಂಭಿಸಿದಾಗ ಅವ್ರಿಗೆ ಯಾರು ಹುಟ್ಟಿದ್ರು ಅಂತ ಬೈಬಲ್ ಹೇಳ್ತದೆ ಅಂದರೆ, ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ, ಕುಮಾರತೆಗಳು. ಅವ್ರು ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ 2ನೇ ವಾಕ್ಯ ಓದಿ ಸಿಸ್ಟರ್, 2nd ವರ್ಸ್. ಅವ್ರು ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ 2ನೇ ವಾಕ್ಯವನ್ನು ಓದೋಣ ಸಿಸ್ಟರ್, ಪುನಃ ಓದ್ರಿ 2ನೇ ವಾಕ್ಯ. ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಹೌದಾ ಪ್ರಿಯ ಸಹೋದರರೇ, ಇಲ್ಲಿ ನಾವು ನೋಡೋದಾದ್ರೆ ಈ ದೇವಪುತ್ರರು ಯಾರು? ಈ ದೇವಪುತ್ರರು ಯಾರಂತ ನಾವು ನೋಡೋಣ. ಅದು ಬೇರೆ ಯಾರಲ್ಲ, ದೂತರು. ದೇವದೂತರು ಏನು ಮಾಡ್ತಾರೆ ಅಂದರೆ, ಈ ಭೂಮಿಗೆ ಬಂದು ಮನುಷ್ಯ ಕುಮಾರತಿನ ನೋಡುವಾಗ ಅವ್ರು ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ, ಅವರು ತುಂಬ ಸೌಂದರ್ಯವಾಗಿದ್ದರು. ವೆರಿ ಫೇರ್, ದೇ ವೆರ್ ವೆರಿ ಫೇರ್ ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯೇಶ್ವರ, ಈಗಿನ ಕಾಲದ ಥರ ಅಲ್ಲ. ಈಗಿನ ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ಎಲ್ಲರೂ ಮೇಕಪ್ ಮಾಡಿದ್ರೆ ಮಾತ್ರ ತುಂಬ ಸೌಂದರ್ಯವಾಗಿ ಕಾಣ್ತಾರೆ. ಆದರೆ ಆ ಕಾಲದಲ್ಲಿ ಎಲ್ಲ ಪ್ರಿಯರೇ, ಆ ಕಾಲದಲ್ಲಿ ಹಂಗಲ್ಲ. ನ್ಯಾಚುರಲ್ ಆಗಿ ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ ಸ್ತ್ರೀಯರು ತುಂಬ ಸೌಂದರ್ಯವಾಗಿದ್ದಿದ್ದಾರೆ. ಬೈಬಲನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಸಾರಾ ಬಗ್ಗೆ ಕೂಡ ನೀವು ಓದೋದಾದರೆ, ಸಾರಾ ಕೂಡ 65 ವಯಸ್ಸಲ್ಲಿ ಕೂಡ ಅಷ್ಟು ಸೌಂದರ್ಯವಾಗಿದ್ದರು ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹಾಗಾದರೆ ಆ ಕಾಲದಲ್ಲಿ ಕೂಡ ನಾವು ನೋಡಬೇಕಾದ್ರೆ ಸ್ತ್ರೀಯರು ಹೆಂಗಿದ್ರು ಅಂತ ನೋಡಬೇಕಾದ್ರೆ, ಕುಮಾರತಿಯರು ತುಂಬ ಅಧಿಕ ಸೌಂದರ್ಯವಾಗಿದ್ರಂತೆ. ಎಷ್ಟು ಮಟ್ಟಿಗೆ ಅಂತ ನೋಡಬೇಕಾದ್ರೆ, ಅವರ ಸೌಂದರ್ಯವನ್ನು ನೋಡಿ ಈ ದೇವದೂತರು ಏನಾದರು ಅಂತ ನೋಡಬೇಕಾದ್ರೆ, ಅವರ ಸೌಂದರ್ಯವನ್ನು ನೋಡಿ ಅವರಲ್ಲಿ ಹೆಣ್ಣು ಮಕ್ಕಳನ್ನು ತಮಗೇನು ಮಾಡಿದ್ರು, ಮದುವೆ ಮಾಡಿಕೊಂಡ್ರು. ಅವ್ರು ಇಷ್ಟವಾದಂಥ ಹೆಣ್ಣು ಮಕ್ಕಳನ್ನ ಅವರು ಮದುವೆ ಮಾಡಿಕೊಂಡ್ರು ಅಂತ ನೋಡ್ತೀವಿ. ಅನೇಕರಿಗೆ ಇಲ್ಲಿ ಪ್ರಶ್ನೆ, ಕೆಲವು ಕ್ರೈಸ್ತರಿಗೆ ಏನು ಪ್ರಶ್ನೆ ಅಂತ ನೋಡಬೇಕಾದ್ರೆ, ಇಲ್ಲಿ ಹೇಳಲ್ಪಟ್ಟಂಥ ದೇವಕುಮಾರರು, ಕನ್ನಡ KJV ದೇವಕುಮಾರರು ಅಂತ ಇದೆ. BSCಯಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ದೇವಪುತ್ರರು ಅಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ಇದನ್ನು ಯಾರು ಅಂತಾರೆ, ಇದು ದೇವದೂತರು ಅಲ್ಲ ಅಂತ ಅನೇಕರ ಒಂದು ವಾದವಾಗಿದೆ. ದೇವಪುತ್ರರು ಇಲ್ಲಿ ಹೇಳಲ್ಪಟ್ಟಂಥ ಈ ದೇವಪುತ್ರರಿಂದ ವಾಕ್ಯ, ಅದು ದೇವದೂತರಲ್ಲ, ಅದು ಪರಿಶುದ್ಧ ಜನರು ಅಂತ ಅನೇಕರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಪ್ರಿಯರ, ಅದನ್ನ ವಾಕ್ಯದಲ್ಲಿ ಓದೋಣ ಬನ್ನಿ. ಯೋಬನ ಪುಸ್ತಕದಲ್ಲಿ ನಾವು ಅಲ್ಲಿ ನೋಡ್ತೀವಿ. ಅಲ್ಲಿ ದೇವಪುತ್ರರು ಅಂತ ಯಾರಿಗೆ ಹೇಳಲ್ಪಟ್ಟಿತ್ತು ಅಂತ ನೋಡಬೇಕಾದ್ರೆ, ದೇವದೂತರಿಗೆ. ಯೋಬ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನು ಓದೋಣ ಬನ್ನಿ. ಯೋಬ 1 ವಾಕ್ಯ 6 ಓದೋಣ.
ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಪ್ರಿಯರ, ಯಾರಾದ್ರೂ KJV ಬೈಬಲ್ ಇದ್ರೆ ಹೋದ್ರಿ, ಇಲ್ಲಿ ಏನ್ ಹೇಳ್ತದೆ ಅಂದ್ರೆ ಕನ್ನಡದಲ್ಲಿ ದೇವದೂತರಂತಾನೆ ಬರೆಯಲ್ಪಟ್ಟಿದೆ. ಆಕ್ಚುಲಿ KJV ಕನ್ನಡದಲ್ಲಿ ನಾವು ಓದೋದಾದ್ರೆ ಅದು ದೇವಪುತ್ರರು ಇದ್ರೆ ಯಾರಾದ್ರೂ ಓದ್ರಿ, ಇಲ್ಲಾಂದ್ರೆ ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಸನ್ಸ್ ಆಫ್ ಗಾಡ್ ಅಂತಾನೆ ಇದೆ. ಓದ್ರಿ ಸಿಸ್ಟರ್, ಯಾರಿದ್ರೆ ಓದ್ರಿ. KJV ಇಲ್ಲ ಬ್ರದರ್, ಅಲ್ವಾ? ಸರಿ, ನಾನೇ ಓದ್ತೀನಿ. ಬ್ರದರ್ ಎಕ್ಸ್ಕ್ಯೂಸ್ ಮೀ, ಒಂದಿದೆ ನನ್ನ ಇದರಲ್ಲಿ. ಇದರಲ್ಲಿ ಇದೆ ನೋಡಿ, ನಿಮ್ಮ ಇದರಲ್ಲಿ ನಮ್ಮ KJV ಕನ್ನಡ ಊಟವನ್ನು ಉಪ್ಪಿಲ್ಲದೆ ತಿನ್ನುವರೆ 1ನೇ ಅಧ್ಯಾಯ 6ನೇ ವಾಕ್ಯ. 1ನೇ ಅಧ್ಯಾಯ 6ನೇ ವಾಕ್ಯ. ಬೈಬಲ್ ಊಟವನ್ನು ಉಪ್ಪಿಲ್ಲದೆ ತಿನ್ನುವರೆ ಮೊಟ್ಟೆಯ ಲೋಳೆಗೆ ರುಚಿ ಇದೆ ಅಂತ ಇದೆ ಬ್ರದರ್, ಹಾಗೆ ತೋರಿಸ್ತದೆ. ಯೋಬ 1ನೇ ಅಧ್ಯಾಯ 6ನೇ ವಾಕ್ಯ. ಸರಿ, ನಾನು ಓದ್ತೀನಿ ನೋಡ್ರಿ. ಒಂದು ದಿನ ದೇವಪುತ್ರರು ಕರ್ತನ ಮುಂದೆ ನಿಂತುಕೊಳ್ಳೋದಕ್ಕೆ ಬಂದಾಗ ಸೈತಾನನು ಸಹ ಅವರೊಂದಿಗೆ ಬಂದನು. KJV ಕನ್ನಡದಲ್ಲಿ ಈ ರೀತಿ, ಇಂಗ್ಲೀಷಲ್ಲಿ ಕೂಡ ಓದ್ತೀನಿ ನೋಡಿ. ನೌ ದೇರ್ ವಾಸ್ ಎ ಡೇ ವೆನ್ ದ ಸನ್ಸ್ ಆಫ್ ಗಾಡ್, ಪ್ರಿಯರೇ ದೇವಪುತ್ರರು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಅದು ಬೇರೆ ಯಾರಲ್ಲ, ದೇವಪುತ್ರರು ದೇವದೂತರು. ನಿಮ್ಮ ಹತ್ರ ಇರ್ತದೆ, ನಮ್ಮ ಇದು ಮೊಬೈಲಲ್ಲಿ ಇರ್ತದೆ ನೋಡ್ರಿ. ಮೊಬೈಲಲ್ಲಿ ಇರೋದು ಬೈಬಲ್ಗಳೆಲ್ಲ ಅನೇಕ ಬೈಬಲ್ಗಳು KJV ಕನ್ನಡ ಬೈಬಲ್ಗಳೇ. BSI ಎಂದು ಆ್ಯಪಲ್ಲಿ ಬರಲ್ಲ. 2ನೇ ಅಧ್ಯಾಯ 1 ಕೂಡ ಓದೋಣ ಬನ್ನಿ. 2nd chapter verse 1 ಓದ್ರಿ ಸಿಸ್ಟರ್. ಯೋಬ 2:1 ಓದ್ರಿ. ದೇವದೂತರು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. ಪ್ರಿಯರೇ, ಇದು ಕೂಡ ನಾವು ನೋಡೋದಾದ್ರೆ ಇಲ್ಲಿ ಕೂಡ ದೇವಪುತ್ರರು ಅಂತಾನೆ ಕೊಡಲ್ಪಟ್ಟಿದೆ. ನೀವು KJV ಕನ್ನಡದಲ್ಲಿ ಮತ್ತು ತಮಿಳಲ್ಲಿ ಇಂಗ್ಲಿಷಲ್ಲಿ ಕೂಡ ನೋಡಬಹುದಾದ್ರೆ ಸನ್ಸ್ ಆಫ್ ಗಾಡ್. ಪ್ರಿಯರೇ, ಈ ದೇವಪುತ್ರರಂತಲ್ಲಿ ಹೇಳ್ತಾ ಇರೋದು ಅದು ಬೇರೆ ಮನುಷ್ಯರ ಬಗ್ಗೆ ಹೇಳ್ತಾ ಇಲ್ಲ ಪ್ರಿಯರೇ, ದೇವದೂತರು. ಸರಿಯಾದ ವಾಕ್ಯವಾದನ ಬನ್ನಿ. ಯೋಬ 38ನೇ ಅಧ್ಯಾಯದಲ್ಲಿ ಈಗ ದೇವರು ಭೂಮಿಗೆ ಅಸ್ಥಿವಾರವನ್ನು ಹಾಕುವಂತ ಒಂದು ವಿಚಾರವನ್ನು ಅಲ್ಲಿ ಬರೀತಾರೆ. ದೇವರು ಭೂಮಿಗೆ ಅಸ್ಥಿವಾರ ಹಾಕುವಾಗ ಅಲ್ಲಿ ಯಾರಿದ್ರು ಅಂತ ಒಂದು ವಾಕ್ಯಲ್ಲಿ ಬರೆಯಲ್ಪಟ್ಟಿದೆ. ಬನ್ರಿ, 38ನೇ ಅಧ್ಯಾಯ ಯೋಬ 38 ವಾಕ್ಯವನ್ನು 38 ಬ್ರದರ್ 38 4. ಯೋಬ 38:4. ನಾನು ಲೋಕಕ್ಕೆ ಅಸ್ಥಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಪ್ರಿಯರೇ, ಇಲ್ಲಿ ನಾವು ನೋಡ್ಬೇಕಾದ್ರೆ ಲೋಕಕ್ಕೆ ಅಸ್ಥಿವಾರ ಹಾಕುವಾಗ ಅಂತ ಹೇಳ್ತಾರೆ. ಈಗ ಭೂಮಿನ ಉಂಟು ಮಾಡ್ತಾ ಇದ್ದಾರೆ ದೇವರು. ಇನ್ನು ಭೂಮಿನ ಉಂಟು ಮಾಡಿಲ್ಲ, ಭೂಮಿಗೆ ಇವಾಗಲೇ ಅಸ್ಥಿವಾರವನ್ನು ಹಾಕ್ತಾ ಇದ್ದಾರೆ. ಆಗ ಅಲ್ಲಿ ಯಾರು ಅಲ್ಲ ಇದ್ರು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಬನ್ನಿ ಸಿಸ್ಟರ್, ಓದಿ ಹಂಗೆ 7ನೇ ವಾಕ್ಯವನ್ನು ಓದ್ರಿ ಸಿಸ್ಟರ್. 7th verse. ಭೂಲೋಕದ ಸುಣ್ಣಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಅದರ ಮೂಲಗಲ್ಲನ್ನು ಹಾಕಿದವರು ಯಾರು? ಬ್ರದರ್ 6ರಿಂದ ಓದ್ಬೇಕು ಬ್ರದರ್. 6ರಿಂದ 6 ಬರ್ತದೆ ನೋಡ್ರಿ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು. ಪ್ರಿಯರೇ, ಇಲ್ಲಿ ಹೆಂಗಾಕಿದ್ದಾರೆ ನೋಡಿ, ದೇವಕುಮಾರರು. ಪ್ರೀತಿಯ ಸಹೋದರರೇ, ದೇವಕುಮಾರರು ಎಲ್ಲರೂ ಏನ್ ಮಾಡಿದೆ ಅಂದ್ರೆ ಆನಂದ ಘೋಷ ಮಾಡುತ್ತಾ ಇದ್ರು. ಹಾಗಾದ್ರೆ ಯಾರು ಇವರು ದೇವಕುಮಾರರು ಅಂತ ಹೇಳಲ್ಪಟ್ಟಿದೆ? ದೇವಕುಮಾರರು ಅಂತ ಹೇಳಲ್ಪ ನೋಡಿ, ಟ್ರಾನ್ಸ್ಲೇಟರ್ಸ್ ಕೂಡ ಹೆಂಗೆಲ್ಲ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ನೋಡಿ. ಅಲ್ಲಿ ಯೋಬ 1:6ನೇ ವಾಕ್ಯದಲ್ಲಿ ಅಲ್ಲಿ ದೇವದೂತರಂತ ಕ್ಲಿಯರ್ ಹಾಕಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ದೇವಕುಮಾರರು ಅಂತ ಹಾಕಿದ್ದಾರೆ. ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಸನ್ಸ್ ಆಫ್ ಗಾಡ್ ಅಂತಾನೆ ಇಲ್ಲಿ ಕೂಡ ಇದೆ. ಹಾಗಾದ್ರೆ ಇಲ್ಲಿ ನೋವನ ಕಾಲದಲ್ಲಿ, ಪ್ರಿಯರೇ, ನೋವ ಇದ್ದಂಥ ಕಾಲದಲ್ಲಿ ಇಲ್ಲಿ ಬೈಬಲ್ ಏನ್ ಹೇಳ್ತದೆ ಅಂದ್ರೆ ಅಲ್ಲಿ ದೇವಕುಮಾರರು ಮನುಷ್ಯ ಕುಮಾರಿಯರನ್ನ ಅಧಿಕ ಸೌಂದರ್ಯವುಳ್ಳವರೆಂದು ಕಂಡು ತಮಗೇನ್ ಮಾಡಿದ್ರು, ಅವರು ಹೆಣ್ಣು ಮಕ್ಕಳನ್ನ ಅವರು ತೆಗೆದುಕೊಂಡು ಮದುವೆ ಮಾಡಿಕೊಂಡ್ರು. ಇಲ್ಲಿ ಹೇಳಿದಂತ ದೇವಕುಮಾರರು ಅವರು ಯಾವ ಮನುಷ್ಯರು ಅಲ್ಲ ಪ್ರಿಯರೇ. ನೀವೇ ಯೋಚನೆ ಮಾಡಿ,
ಹೆಂಗಿಂದ ಎಲ್ಲಿಂದ ಬಂದರು? ಯಾರು ಕೂಡ ಇಲ್ವಲ್ಲ. ನೋವ ಮತ್ತು ನೋವನ ಕುಟುಂಬದವರು ಮಾತ್ರವೇ ನೀತಿವಂತರಂತ ಹೇಳಲ್ಪಟ್ಟಿದ್ದ ಹೊರತು ಬೇರೆ ಯಾರು ನೀತಿವಂತರಲ್ಲಿ ಇದ್ದರು ಒಂದು ವೇಳೆ ಪ್ರಿಯರೇ ಆ ರೀತಿಯಾಗಿ ಯಾರು ಕೂಡ ಇರಲಿಲ್ಲ. ಸರಿ, ಇಲ್ಲಿ ದೇವಕುಮಾರರಂತ ಹೇಳೋದು ದೇವದೂತರು. ಸರಿ, ಏನು ಮಾಡಿದೆ ಅಂತ ನೋಡ್ಬೇಕಾದ್ರೆ ಹೆಣ್ಣು ಮಕ್ಕಳನ್ನು ಏನು ಮಾಡಿದ್ರು? ಅವರು ಮದುವೆ ಮಾಡಿಕೊಂಡ್ರು ಅಂತ ನೋಡುವಾಗ ಅವರಿಗೆ ಹುಟ್ಟಿದಂಥ ಮಕ್ಕಳೇ ಪ್ರಿಯ ಸರಸರೇ ನಾವು ನೋಡ್ತೀವಿ 4ನೇ ವಾಕ್ಯದಲ್ಲಿ, ಅದು ರಾಕ್ಷಸರು, ಮಹಾಶರೀರಿಗಳು ಅಲ್ಲಿ ಇದ್ರು ಅಂತ ನೋಡ್ತೀವಿ. ಓದ್ರಿ ಶಿಷ್ಯ 4ನೇ ವಾಕ್ಯವನ್ನು ಇನ್ನೊಂದು ಸಾರಿ ಓದೋಣ ಬನ್ನಿ. 6:4. ಆದಿಕಾಂಡ 6:4 ವಾಕ್ಯ. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ನೋಡಿದ ಪ್ರಿಯ ಸದಸ್ಯರೇ, ಇಲ್ಲಿ ನಾವು ನೋಡ್ತೀವಿ ಅಂದರೆ ಇಲ್ಲಿ ಕೂಡ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು. ಅಂದರೆ ಅನಂತರದಲ್ಲಿ ಇದ್ದರು ಅಂತ. ಅನಂತರದಲ್ಲಿ ಅಂದರೆ ಯಾವಾಗ ಅಂದರೆ ಪ್ರಿಯರೇ, ನೋವ ಇದ್ದಂಥ ಕಾಲದೊಳಗೆ, ನೋವ ಇದನ್ನ ಬರಿಬೇಕಾದ್ರೆ ಅಲ್ಲಿ ಮೋಸೆ ಇದನ್ನು ಬರೀತಾರೆ, ಆ ಕಾಲದಲ್ಲಿದ್ದರು. ಇವರೆಲ್ಲರೂ ಕೂಡ ಏನಾದ್ರು ಅಂತ ನೋಡಬೇಕಾದ್ರೆ ಇವರೆಲ್ಲರೂ ಕೂಡ ಜಲಪ್ರಳಯದಿಂದ ನಾಶನವಾದ್ರು, ಕಂಪ್ಲೀಟಾಗಿ ನಾಶನವಾಗಿದ್ರು. ಆದರೆ ಯಾರು ಕೂಡ ತಪ್ಪಲಿಲ್ಲ. ಅದಕ್ಕೆ ದೇವರ ಲೆಕ್ಕವನ್ನು ಕೂಡ ಕೊಟ್ಟಿದ್ದಾರೆ, ಎಷ್ಟು ಜನರು ಮಾತ್ರ ಅದರಿಂದ ತಪ್ಪಿದ್ರು ಅಂತ ಅಲ್ಲಿ ವಾಕ್ಯವು ಹೇಳಲ್ಪಟ್ಟಿದೆ. ಓನ್ಲಿ 8 ಮಂದಿ ಮಾತ್ರ ಅದರಿಂದ ತಪ್ಪಿದ್ದಾರೆ. ಬೈಬಲಲ್ಲಿ ರೆಕಾರ್ಡ್ ಇದೆ, ಓನ್ಲಿ 8 ವೇರ್ ಸೇವ್ಡ್ ಅಂತ. ಬೇರೆ ಯಾರು ಕೂಡ ಈ ಜಲಪ್ರಳಯದಿಂದ ನಾಶನದಿಂದ ಏನಾಗಿಲ್ಲ, ತಪ್ಪಲಿಲ್ಲ. ಸರಿ, ನಾವು ಓದೋಣ ಬನ್ನಿ, ಅದನ್ನು ನೋಡ್ಕೊಳ್ಳೋಣ. ಸರಿ ನೋಡ್ರಿ ಬರೀರೇ, ಈಗ ನಾವಿಲ್ಲಿ ನೋಡ್ತೀವಿ ಏನಂದರೆ, ಇಲ್ಲಿ ದೇವದೂತರು ಏನು ಮಾಡಿದ್ದಾರೆ? ಮನುಷ್ಯ ಕುಮಾರತಿಯರನ್ನ ಮದುವೆ ಮಾಡಿಕೊಂಡು ಅವ್ರಿಗೆ ಹುಟ್ಟಿದಂಥ ಮಕ್ಕಳೇ ಈ ಮಹಾಶರೀರಿಗಳು, ಈ ರಾಕ್ಷಸರು. ಪ್ರಿಯರೇ, ಅವರಿಂದನೇ ಈ ಲೋಕದಲ್ಲಿ ಪಾಪ ಏನಾಯಿತು? ತುಂಬ ಹೆಚ್ಚಾಗ್ಬಿಡ್ತು. ಒಂದು ನೂತನ, ಒಂದು ಹೊಸ ಬ್ರೀಡ್, ಒಂದು ಹೊಸ ಸಂತತಿನ ಇವ್ರೇನು ಮಾಡಿಬಿಟ್ಟು ತಂದುಬಿಟ್ರು. ಯಾರು ಅಂತ ನೋಡ್ಬೇಕಾ? ಈ ದೂತರು. ಸರಿ, ಈ ದೂತರನ್ನ ಯಾರು ಕಳಿಸಿದ್ದು? ದೂತರನ್ನ ಯಾರು ಕಳಿಸಿದ್ರು? ಯಾಕೆ ಇವರು ಬಂದರು ಈ ಭೂಮಿಗೆ ಅಂತ ನಾವು ನೋಡೋದಾದರೆ ಪ್ರಿಯರೇ, ಈ ಫಸ್ಟ್ ವರ್ಲ್ಡ್ನ, ಮೊದಲನೇ ಲೋಕವನ್ನು ದೇವರು ದೂತರ ಒಂದು ಆಳ್ವಿಕೆಗೆ ಏನು ಮಾಡಿದ್ರು? ಒಪ್ಪಿಸಿದ್ರು. ಅಂದರೆ ಅವ್ರ ಕಂಟ್ರೋಲಲ್ಲಿ ಬಿಟ್ಟರು. ಫಸ್ಟ್ ಬಂದು ಸೈತಾನ್ಗೆ ಕೊಟ್ಟರು, ಲೂಸಿಫರ್ಗೆ ಕೊಟ್ಟರು. ನೋಡಿ, ಆದಾಮ ಹವ್ವನ ಏದೆನ್ ತೋಟದಲ್ಲಿ ಇಟ್ಟ ಮೇಲೆ ಅವ್ರನ್ನ ಕಾಯೋದಕ್ಕೆ ದೇವರು ಲೂಸಿಫರ್ಗೆ ಫಸ್ಟ್ ಇನ್ಚಾರ್ಜ್ ಕೊಟ್ಟರು. ಅದನ್ನು ಎಸೇಕಿಯಲಲ್ಲಿ ವಾಕ್ಯ ಓದನ ಬನ್ರಿ. ಎಸೇಕಿಯಲ 38ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ನೋಡ್ತೀವಿ. ಇಲ್ಲಿ ಆ ಲೂಸಿಫರ್ನ ದೇವರು ಏದೆನ್ ವನದಲ್ಲಿ ಇಟ್ಟು ಅವನ್ನ ಆದಾಮ್ ಮತ್ತು ಅವ್ವವನ್ನು ಕಾಯೋದಕ್ಕೆ ದೇವರು ಅವನಿಗೆ ಆ ಒಂದು ಇನ್ಚಾರ್ಜ್ನ ಕೊಟ್ಟಿದ್ದಾರೆ. ಓದನ ಬನ್ರಿ. 38ನೇ ಅಧ್ಯಾಯದಲ್ಲಿ, 38ನೇ ಅಧ್ಯಾಯ, 38 ಅಲ್ಲ, 48 ಎಸೇಕಿಯಲ 48 14ನೇ ವಾಕ್ಯ ಹೋದ್ರಿ. ಆ ಕ್ಷೇತ್ರವು ಯೆಹೋವನಿಗೆ ಮೀಸಲಾದದರಿಂದ ಅದರಲ್ಲಿ ಯಾವ ಭಾಗವನ್ನು ಮಾಡಬಹುದು? ಅಲ್ರಿ ಇದು 28 ಬ್ರದರ್, 28 ಓದಿ ಸಿಸ್ಟರ್. 28ನೇ ಅಧ್ಯಾಯ, 48 ಅಲ್ಲ, 28 14. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನೋಡಿದ್ರ, ರೆಕ್ಕೆ ತೆರೆದು ಕಾಪಾಡುವಂತ ಒಂದು ಕೆರೂಬ್ ಅಂತ ನೋಡ್ತೀವಿ ಬರೀರೆ. ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ದೋ ಹಾಟ್ ದಿ ಅನಾಯಿಂಟೆಡ್ ಚೆರೂಬ್ ದಟ್ ಕವರತ್. ಪ್ರಿಯರೇ, ಕೆರೂಬಿಯರ ಒಂದು ಕೆಲಸವು ಏನಪ್ಪ ಅಂದರೆ ಅವರು ಕಾಯೋದು. ಬೈಬಲಲ್ಲಿ ನೋಡ್ತೀವಿ, ಏದೆನ್ ತೋಟದಲ್ಲಿ ಕೂಡ ನೀವು ಆದಾಮ ಅವ್ವವನ್ನು ದೇವರು ಓಡಿಸ ಮೇಲೆ ಏದೆನ್ ತೋಟವನ್ನು ಕಾಯೋದಕ್ಕೆ ದೇವರು ಅಲ್ಲಿ ಕೆರೂಬಿಯರನ್ನ ಏನು ಮಾಡಿದ್ರು? ಇಟ್ರು. ಕೆರೂಬಿಯರ ಕೆಲಸ ಏನಪ್ಪ ಅಂದರೆ ಅವ್ರು ಬಂದು ಕಾಪಾಡೋದು, ಕಾಯೋದು. ಮೇಲೆ ವಾಕ್ಯ ಹೋದ್ರಿ ಶಿಷ್ಯ, 13ನೇ ವಾಕ್ಯವನ್ನು ಹೋದ್ರಿ, 13th verse.
ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ನೋಡಿದ್ರ, ದೇವರ ಉದ್ಯಾನವನವಾದ ಏದನಲ್ಲಿ ನೀ ಇದ್ದಿ ಅಂತ. ಸೈತಾನ್ ಬಗ್ಗೆ ನಾವು ಲೂಸಿಫರ್ ಬಗ್ಗೆ ಬರುವಂಥ ದಿವಸಗಳಲ್ಲಿ ನಾವು ಡೀಟೇಲ್ ಪಾಠವನ್ನು ನೋಡೋಣ. ಬೇರೆ ಇಲ್ಲಿ ನಮಗೆ ಪ್ರಶ್ನೆ ಏನಪ್ಪ ಅಂತ ನೋಡಬೇಕಾದ್ರೆ, ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ ದೇವರು ಲೂಸಿಫರ್ಗೆನೆ ಮೊದಲನೇದಾಗಿ ಮನುಷ್ಯನನ್ನು ದೇವರು ಒಪ್ಪಿಸಿದರು. ಅಂದರೆ ಅವರು ಆದಾಮ್ ಹವ್ವವು ಈ ತೋಟದಲ್ಲಿರುವಂಥ ಫಲವನ್ನು ಅವ್ರು ತಿನ್ನುವಾಗ ಅವ್ರನ್ನ ತಡೆ ಮಾಡಿ ಅವ್ರಿಗೇನು ಮಾಡಬೇಕು, ಬೋಧನೆ ಮಾಡಬೇಕು. ಅಂದರೆ ಈ ಹಣ್ಣನ್ನು ತಿನ್ನಬೇಡಿ, ತಿಂದರೆ ಏನಾಗ್ತೀರಾ, ನೀವು ಸತ್ತೋಗ್ತೀರಾ ಅಂತ ಅವರಿಗೆ ಬೋಧನೆ ಮಾಡಿ ಅವ್ರನ್ನ ಕಾಪಾಡುವಂಥ ಒಂದು ಕೆಲಸವನ್ನು ದೇವರು ಈ ಲೂಸಿಫರ್ಗೆ ಕೊಟ್ಟಿದ್ರು. ಪ್ರೇರ, ಆದರೆ ಅವನು ಅಲ್ಲಿ ಅದಕ್ಕೆ ಬದಲಾಗಿ ಅವ್ರನ್ನ ಪಾಪ ಮಾಡಿಸಿ ದೇವರಿಂದ ದೂರ ಮಾಡಿಸಿದ. ನೆಕ್ಸ್ಟ್ ನೋಡ್ಬೇಕಾದ್ರೆ ಪ್ರಿಯರೇ, ಬೈಬಲ್ ವಾಕ್ಯದಲ್ಲಿ ನಾವು ನೋಡೋದಾದರೆ ಎರಡನೇದಾಗಿ ದೇವರು ದೂತರನ್ನ ಏನು ಮಾಡಿದ್ದಾರೆ, ಕಳಿಸಿದ್ರು. ದೂತರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅಂತ ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಎಬ್ರಾಯದವರಿಗೆ 2ನೇ ಅಧ್ಯಾಯದಲ್ಲಿ ವಾಕ್ಯ ಹೋದ್ರಿ, ಹೀಬ್ರೂಸ್ 2nd chapter verse 5ನೇ ವಚನವನ್ನು ಓದೋಣ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ನೋಡ್ರ ಪ್ರಿಯ ಸರಸರ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಪ್ರಚಾರಿಸುವ ಬರುವ ಆ ಲೋಕವನ್ನು ದೇವರು ಏನ್ ಮಾಡಿಲ್ಲಂತೆ, ದೂತರಿಗೆ ಅಧೀನ ಮಾಡಲಿಲ್ಲ. ಹಾಗಾದ್ರೆ ಏನರ್ಥ, ಮುಂದಿನ ಲೋಕವನ್ನ ದೇವರು ದೂತರಿಗೆ ಏನ್ ಮಾಡಿಲ್ಲ ಅಂದ್ರೆ ಅಧೀನ ಮಾಡಿಲ್ಲ ಅಂದ್ರೆ ಏನರ್ಥ ಅಂತ ನೋಡ್ಬೇಕಾರೆ ಪ್ರಿಯರೇ, ಮುಂದಿನ ಲೋಕವನ್ನ ಅಂದ್ರೆ ಇಂದಿನ ಲೋಕವನ್ನ ಏನ್ ಮಾಡಿದ್ದಾರೆ ದೇವರು, ಅವ್ರಿಗೆ ಅಧೀನ ಮಾಡಿದ್ದಾರೆ. ಪ್ರಿಯರೇ, ಅದನ್ನೇ ಈ ವಾಕ್ಯವು ಹೇಳ್ತದೆ. ಅಂದ್ರೆ ಈ ವಾಕ್ಯ ಹೇಳ್ತದೆ ನೋಡಿ, ನಾವು ಪ್ರಸ್ತಾಪಿಸುವ ಮುಂದಿನ ಸಾಮ್ರಾಜ್ಯವನ್ನು, ಮುಂದಿನ ಸಾಮ್ರಾಜ್ಯ ಅಂದರೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ, ಅದರ ವಿಚಾರವಾಗಿ ಹೇಳ್ತಾರೆ, ಅದನ್ನ ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲ. ಅಂದ್ರೆ ಏನರ್ಥ ಅಂದ್ರೆ, ಇಂದಿನ ಲೋಕವನ್ನು ಏನು ಮಾಡಿದ್ದಾರೆ, ಅಧೀನ ಮಾಡಿದ್ದಾರೆ ಎಂಬುದಾಗಿ ಈ ವಾಕ್ಯ ಅರ್ಥಗೊಳ್ಳುತ್ತದೆ. ನೋಡಿ, ಈಗ ಒಂದು ಮಾತು ಹೇಳ್ತೀವಿ, ನಾನು ನಾಳೆಯಿಂದ ನಾನೇನು ಮಾಡಲ್ಲ, ಟೀ ಕುಡಿಯಲ್ಲ. ನಾನೇನು ಹೇಳ್ತೀನಿ, ಈಗ ನಾನು ನಿರ್ಧಾರ ಮಾಡ್ತೀನಿ, ನಾನೇನು ಹೇಳ್ತೀನಿ ಅಂದರೆ ನಿಮಗೆ, ನಾನು ನಾಳೆಯಿಂದ ಟೀ ಕುಡಿಯಲ್ಲ ಬ್ರದರ್ ಅಂದರೆ ಏನರ್ಥ ಅಂದರೆ, ನಿನ್ನೆವರೆಗೆ ನಾನು ಟೀ ಕುಡಿತಾ ಇದ್ದೆ ಅಂತ ಅರ್ಥ. ಸರಿ ಪ್ರಿಯರೇ, ಈ ವಾಕ್ಯದ ಪ್ರಕಾರ ನೋಡ್ಬೇಕಾದ್ರೆ ದೇವದೂತರನ್ನ ದೇವರು ಭೂಮಿಗೆ ಕಳಿಸಿದ್ದಾರೆ. ಯಾತಕ್ಕೆ ಅಂತ ನೋಡ್ಬೇಕಾದ್ರೆ ಅವ್ರಿಗೆ ಅಧೀನ ಮಾಡಿದ್ರು, ಅಂದ್ರೆ ಅವರ ಆಳ್ವಿಕೆಗೆ ದೇವರು ಒಪ್ಪಿಸಿದ್ರು. ಆದರೆ ಈ ಲೋಕಕ್ಕೆ ಬಂದಂಥ ಈ ದೂತರು ಪ್ರಿಯರೇ, ಅವ್ರನ್ನ ಕಳಿಸಿದಕ್ಕೆ ಇನ್ನೊಂದು ಉದ್ದೇಶ ಏನಪ್ಪ ಅಂತ ನೋಡೋದಾದರೆ, ನಾವು ಮನುಷ್ಯನೇನಾಗಿದ್ದಾನೆ, ಅವನು ಕೆಟ್ಟೋಗಿದ್ದಾನೆ. ನಾವು ನೋಡಿದ್ದೀವಿ ಪ್ರಾರಂಭನೇ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಆಬೇಲ್ ಕಾಯಿನ್ ಏನು ಮಾಡ್ದ, ತನ್ನ ತಮ್ಮನ್ನ ಅವನು ಕೊಲೆ ಮಾಡಿದ್ದಾನೆ. ಅಂದರೆ ಪ್ರಾರಂಭನೇ ಒಂದು ಮರ್ಡರಲ್ಲಿ ಸ್ಟಾರ್ಟ್ ಆಗಿತ್ತಂದರೆ ಆ ಲೋಕ ಹೆಂಗಿತ್ತು. ಲಾಮೇಕ ಕೂಡ ಏನು ಮಾಡಿದ್ದಾನೆ, ಒಂದು ಯೌವನಸ್ಥನ ಕೊಲೆ ಮಾಡಿದ್ದಾನೆ. ಅವಾಗ ಹೇಳ್ತಾನಲ್ಲ, ಕಾಯಿನ್ ಮಾಡಿದೆ ಆ ಕೊಲೆಗೆ ಏಳಷ್ಟು ದಂಡನೆ, ಅಂದರೆ ಪ್ರತಿದಂಡನೆ ಆಗಬೇಕಾದ್ರೆ ನಾನು ಕೂಡ ಏನು ಮಾಡಿದ್ದೀನಿ, ಒಂದು ಮನುಷ್ಯನ ಕೊಂದಿದ್ದೀನಿ ಅಂತ ಅಲ್ಲಿ ಹೇಳ್ಬೇಕಾದ್ರೆ, ಪ್ರಾರಂಭನೇ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಹಲವಾರು ಕೊಲೆಗಳಿಂದ ಪ್ರಾರಂಭವಾಗಿದೆ. ಅಂದರೆ ಅದರಿಂದಾನೇ ದೇವ್ರು ಏನು ಮಾಡಿದ್ದಾರೆ ಅಂದರೆ, ದೂತರಿಗೆ ಒಂದು ಅವಕಾಶವನ್ನು ಕೊಟ್ಟರು. ಹೇಗೆ ಅಂದರೆ, ಸರಿ ನೀವಾದರೂ ಹೋಗಿ ಜನರನ್ನ ಏನು ಮಾಡಿ ಬೋಧಿಸಿ, ಅವ್ರನ್ನ ಕಾಪಾಡಿ ಅಂತ ಕಳಿಸ್ತರು. ನೋಡಿ, ಅದೇ ರೀತಿಯಾಗಿ ನೋಡಿ ಪ್ರಿಯರೇ, ಸೋದಮ್ ಗೊಮೋರವನ್ನು ನಾಶ ಮಾಡುವುದಕ್ಕೆ ಕೂಡ ದೇವರು ದೂತರನ್ನ ಕಳಿಸ್ತರು. ನೋಡಿ, ಕೆಲವು ದೇವರು ತಮ್ಮ ಕಾರ್ಯವನ್ನು ಮಾಡೋದಕ್ಕೆ ಏನು ಮಾಡಿದ್ದಾರೆ, ದೂತರುಗಳನ್ನ ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಆಧಾರ ಇದೆ, ನಾವು ನೋಡ್ತೀವಿ. ನೋಡಿ, ಸೋದಮ್ ಗೊಮೋರದಲ್ಲಿ ಕೂಡ ನೋಡಿ, ಅಲ್ಲಿ ಲೋತನ ಕಾಪಾಡಬೇಕು. ಫಸ್ಟ್ ಪಾಯಿಂಟ್, ಲೋತನ ಏನು ಮಾಡಬೇಕು, ಕಾಪಾಡಬೇಕು. ಮತ್ತು ಸೋದಮ್ ಗೊಮೋರವನ್ನು ನಾಶನ ಮಾಡೋದಕ್ಕೆ ದೇವರು ಯಾರನ್ನ ಉಪಯೋಗಿಸ್ತಾರೆ ಅಂದರೆ, ದೂತರುಗಳನ್ನ ನೀತಿವಂತನ ಕಾಪಾಡೋದಕ್ಕಾಗಿ ದೇವದೂತರನ್ನ ಉಪಯೋಗಿಸಿದ್ದಾರೆ. ಇನ್ನೂ ಕೂಡ ಇವಾಗವರೆಗೆ ದೇವರು ದೂತರನ್ನ ಏನು ಮಾಡ್ತಾ ಇದ್ದಾರೆ, ನಮ್ಮನ್ನ ಕೂಡ ಕಾಯೋದಕ್ಕೆ ದೇವರು ದೂತರನ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಮೆಲ್ಲರನ್ನ ಕೂಡ ಕಾಯೋದಕ್ಕೆ ದೂತರುಗಳಿದ್ದಾರೆ ಅಂತ ವಾಕ್ಯದಲ್ಲಿ ಅನೇಕ ಕಡೆ ನಾವು ಓದ್ತೀವಿ. ನೀತಿವಂತರನ್ನ ಕಾಯೋದಕ್ಕೆ ದೂತರುಗಳಿದ್ದಾರೆ. ಸರಿ, ನೋವನ ಕಾಲದಲ್ಲಿ ನೋಡೋದಾದ್ರೆ ಪ್ರಿಯರೇ, ದೇವರು ದೂತರಿಗೆ ಏನು ಒಂದು ಶಕ್ತಿ ಕೊಟ್ಟಿದ್ರಂದ್ರೆ, ದೇವದೂತರು
ಮನುಷ್ಯರಾಗಿ ಮಾಂಸ ದೇಹದಲ್ಲಿ ಏನಾಗ್ಬೋದು, ಮಾರ್ಪಡ್ಕೊಂಡು ಬರ್ಬೋದು. ಮಾಂಸ ದೇಹವನ್ನು ಅವರು ಕ್ರಿಯೇಟ್ ಮಾಡಿಕೊಂಡು ನಂತರ ಮಾಂಸದಲ್ಲಿ ಅವ್ರು ಬರ್ಬೋದು. ಬಂದು ತಮ್ಮ ಕೆಲಸಗಳನ್ನ ಮಾಡಿದ ಮೇಲೆ ಅವರು ಆತ್ಮಿಕ ದೇಹದಲ್ಲಿ ಪರಲೋಕಕ್ಕೆ ಏನು ಮಾಡ್ಬೋದು, ಹೋಗ್ಬೋದು. ದೇವದೂತರು ಬಂದು ಆತ್ಮಿಕ ದೇಹದಲ್ಲಿ ಇದ್ದಾರೆ. ಅದಕ್ಕೆ ಕೆಲವರಿಗೆ ಏನು ಪ್ರಶ್ನೆ ಅಂದರೆ, ಹೇಗೆ ದೇವದೂತರು ಒಂದು ಮನುಷ್ಯ ಕುಮಾರತನ ಮದುವೆ ಮಾಡೋದಕ್ಕೆ ಸಾಧ್ಯ? ಹೇಗಂದರೆ ದೇವದೂತರಲ್ಲಿ ಹೆಣ್ಣು ಗಂಡು ಇಲ್ಲ, ಬೇರೆ ಅವರಲ್ಲಿ ಮೇಲ್ ಫೀಮೇಲ್ ಅಂತ ಒಂದು ಜೆಂಡರ್ ಡಿಫ್ರೆಂಟು ಇಲ್ಲ. ದೇವದೂತನ ದೇವ್ರು ಹೆಂಗೆ ಉಂಟು ಮಾಡಿದ್ರಂದರೆ ಮೇಲ್ ಫಾರ್ಮಲ್ಲೇ ಇದ್ದಾರೆ. ಅವ್ರನ್ನ ದೇವ್ರು ಗಂಡು ಒಂದು ಇದರಲ್ಲಿ ಇದ್ದಾರೆ. ದೇವ್ರು ಅವ್ರನ್ನ ಉಂಟು ಮಾಡಬೇಕಾದ್ರೆ ಲಾಟಾಗಿ ಉಂಟು ಮಾಡಿದ್ರು. ಮನುಷ್ಯನ ಉಂಟು ಮಾಡಬೇಕಾದ್ರೆ ಮಾತ್ರ ದೇವರು ಹೆಣ್ಣು ಗಂಡಾಗಿ ಉಂಟು ಮಾಡಿ ಗಂಡು ಹೆಣ್ಣಾಗಿ ಉಂಟು ಮಾಡಿದ್ರು. ಅವ್ರ ಮುಖಾಂತರ ಮಕ್ಕಳು ಹುಟ್ಟಬೇಕು. ಈ ಭೂಮಿಯಲ್ಲಿ ಮನುಷ್ಯರು ಹೆಂಗೆ ಬರ್ಬೇಕಂದ್ರೆ ಇಬ್ಬರ ಮೂಲಕ, ಮಕ್ಕಳು ಹುಟ್ಟೋದ ಮೂಲಕ ಈ ಭೂಮಿಯನ್ನು ತುಂಬಬೇಕೆಂಬುದು ದೇವರ ಒಂದು ಯೋಜನೆ. ಆದರೆ ದೂತರಲ್ಲಿ ಯಾರು ಹುಟ್ಟೋದು ಅಲ್ಲಿ ಏನೂ ಇಲ್ಲ, ಈ ರೀತಿಯಾಗಿ ಏನಿಲ್ಲ ಅಲ್ವಾ? ಬೇರೆ ಅವ್ರ ಮಕ್ಕಳಾಗಿ ಮಗುವಾಗಿ ಹುಟ್ಟಿ ಬೆಳೆಯುವಂಥ ಒಂದು ಕಾರ್ಯ ದೂತರಲ್ಲಿಲ್ಲ. ದೂತರಲ್ಲಿ ಹೆಣ್ಣು ಗಂಡು ಅಂತ ಜೆಂಡರ್ ಡಿಫ್ರೆನ್ಸಸ್ ಕೂಡ ಇಲ್ಲ. ಹಾಗಾದರೆ ಹೆಂಗೆ ಇವರು ಮದುವೆ ಮಾಡಿದ್ರು ಅಂತ ಕೆಲವರಿಗೆ ಪ್ರಶ್ನೆ ಕೂಡ ಬರ್ಬೋದು. ಪ್ರಿಯರೇ, ಆ ಕಾಲದಲ್ಲಿ ದೇವರು ದೂತರುಗಳನ್ನ ಮನುಷ್ಯ ರೂಪದಲ್ಲಿ ಏನು ಮಾಡಿದ್ದಾರೆ, ಕಳಿಸಿದ್ದಾರೆ. ಅವ್ರಿಗೆ ಒಂದು ಶಕ್ತಿನ ಕೊಟ್ಟಿದ್ದಾರೆ. ಅವರು ತಮಗೆ ಇಷ್ಟ ಬಂದಾಗ ಮನುಷ್ಯರಾಗ್ಬೋದು, ತಮಗೆ ಇಷ್ಟ ಬಂದಾಗ ದೂತರಾಗಿ ಕೂಡ ಮಾಡ್ಬೋದು, ಮಾಡ್ಕೋಬೋದು, ತಮ್ಮನ್ನ ಚೇಂಜ್ ಮಾಡ್ಕೋಬೋದು, ಕನ್ವರ್ಟ್ ಆಗ್ಬೋದು. ಆ ರೀತಿಯಾಗಿ ಬೈಬಲಲ್ಲಿ ಏನಾದರೂ ನಡೆದಿದೆ ಅಂತ ನಾವು ನೋಡೋದಾದರೆ ಬನ್ನಿ. ಹೌದು ಪ್ರಿಯರೇ, ಅನೇಕ ಕಡೆ ಈ ರೀತಿಯಾಗಿ ನಡೆದಿದೆ. ಬನ್ನಿ ಓದೋಣ. ಎಲ್ಲಿ ಅಂತ ನೋಡ್ಬೇಕಾದ್ರೆ ಅಬ್ರಹಾಮನ ಹತ್ರ ನೋಡ್ಬೇಕಾದ್ರೆ 3 ಮಂದಿ ಪುರುಷರು ಅಲ್ಲಿ ಬಂದರು ಅಂತ ವಾಕ್ಯ ಇದೆ. ಆದರೆ ಅಲ್ಲಿ ಬಂದಂಥ ಈ 3 ಮಂದಿ ಪುರುಷರು ಅವರು ಮನುಷ್ಯರಲ್ಲ, ಅವರು ದೂತರು. ಆದರೆ ಮನುಷ್ಯರ ರೂಪದಲ್ಲಿ ಬಂದಿದ್ದಾರೆ. ಮನುಷ್ಯರ ರೂಪದಲ್ಲಿ ಅಂದರೆ ಮನುಷ್ಯ ದೇಹದಲ್ಲಿ ಬಂದಿದ್ದಾರೆ, ಮಾಂಸ ದೇಹದಲ್ಲಿ ಬಂದಿದ್ದಾರೆ. ನಮ್ಮ ಥರನೇ ಎಲ್ಲ ದೇಹದಲ್ಲಿ ಯಾವೆಲ್ಲ ಆರ್ಗನ್ಸ್ ಇದೆ ಅದೇ ರೀತಿಯಾಗಿ ಬಂದಿದ್ದಾರೆ. ಕೊನೆಯ ವಾಕ್ಯವನ್ನು ಓದೋಣ. 18ನೇ ಅಧ್ಯಾಯದಲ್ಲಿ ಆದಿಕಾಂಡ 2ನೇ ವಾಕ್ಯವನ್ನು ಓದ್ರಿ. ಆದಿಕಾಂಡ 18:2. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನ ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೆ. 2ನೇ ವಾಕ್ಯ ಮಾತ್ರ ಸಾಕು. ನೋಡಿ ಏನಾಗ್ತದೆ, ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ರು. 3 ಮಂದಿ ಪುರುಷರು ಅಂದರೆ ಇವ್ರು ದೂತರುಗಳು, ಆದರೆ ಮನುಷ್ಯನ ಸ್ವರೂಪದಲ್ಲಿ ಬಂದಿದ್ದಾರೆ, ಮನುಷ್ಯನ ದೇಹದಲ್ಲಿ, ಆ ಮಾಂಸ ದೇಹದಲ್ಲಿ ಬಂದಿದ್ದಾರೆ. ಅದಕ್ಕೆ ನೋಡಿ ಪ್ರಿಯರೇ, ಅಬ್ರಹಾಮನು ಅವನಿಗೆ ಏನು ಮಾಡಿದ್ರು, ಅವ್ರಿಗೆ ಊಟ ಕೂಡ ಕೊಡಿಸಿದ್ರು. ಅವರು ರೊಟ್ಟಿ ಮತ್ತು ಮಾಂಸವನ್ನು ತಿಂದೋದ್ರು ಅಂತ ಕೂಡ ನೋಡ್ತೀವಿ. ಪ್ರಿಯರೇ, ಅಬ್ರಹಾಮನ ಮನೆಯಲ್ಲಿ ಅವರು ಊಟ ಮಾಡಿದ್ರು. ಹಾಗಾದರೆ ಇವರು ಯಾರಪ್ಪ ಅಂದರೆ ಇವರು 3 ಮಂದಿ ದೂತರು. ಅಲ್ಲಿ ವಾಕ್ಯ ಹೇಳ್ತದೆ 3 ಮಂದಿ ಪುರುಷರು ಅಂತ ಹೇಳ್ಬಿಟ್ಟಿದ್ರು. ಸೊ ಅದರಲ್ಲಿ ಇಬ್ಬರು ಏನು ಮಾಡಿದ್ರು, ಇಬ್ಬರು ಸೋದಮ್ಗೆ ಹೋದರು. ಅದರಲ್ಲಿ 2 ದೂತರು ಸೋದಮ್ಗೆ ಹೋದರು. ಅದು 19ನೇ ಅಧ್ಯಾಯ 1ನೇ ವಾಕ್ಯವನ್ನು ಹೋದ್ರಿ. ಒಂದು ದೂತ ಯೇಸುವಿನ ಬಳಿಗೆ ನಿಂತ್ಕೊಂಡು ಅದರಲ್ಲಿ ಅಬ್ರಹಾಮನ ಬಳಿಯಲ್ಲಿ ನಿಂತು ಮಾತಾಡ್ತಾ ಇದ್ರು. ಅಬ್ರಹಾಮ್ಗೆ ಈ ಥರ ಹೇಳಿದ್ರು, ಅವರು ಸೋದಮ್ನ ಅಳಿಸ್ತೀವಿ ಎಂಬುದಾಗಿ ಹೇಳುವಾಗ, ಆಗ ಅಬ್ರಹಾಮನು ಅಲ್ಲಿ ಲೋತುಗೋಸ್ಕರ ಏನು ಮಾಡ್ತಾರೆ, ಅಬ್ರಹಾಮನ ದೂತರ ಹತ್ರ ಅಲ್ಲಿ ಮಾತಾಡ್ತಾರೆ. ಆ ದೂತರು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂತ ನಾವು ನೋಡ್ತೀವಿ. ಸರಿ, 19:1 ಓದನ ಹೋದ್ರಿ. ಆದಿಕಾಂಡ 19 ವಾಕ್ಯ 1 ಓದನ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಪ್ರಿಯರೇ, ಇಲ್ಲಿ ನೋಡ್ಬೇಕಾದ್ರೆ ಆ ದೂತರಿಬ್ಬರು
ಅಂದರೆ ಅದರಲ್ಲಿ 2 ಮಂದಿ ದೂತರು ಎಲ್ಲೋದ್ರು, ಇಲ್ಲಿ ಸೋದಮ್ಗೆ ಹೋಗಿದ್ದಾರೆ. ನೋಡಿದ್ರಿ ಪ್ರಿಯರೇ, ಹಾಗಾದರೆ ಆ ಕಾಲದಲ್ಲಿ ದೇವರು ಕೆಲವು ಸಮಯಗಳಲ್ಲಿ ದೂತರುಗಳನ್ನ ಮನುಷ್ಯರಾಗಿ ಏನು ಮಾಡಿದ್ದಾರೆ, ಮನುಷ್ಯ ರೂಪದಲ್ಲಿ ಮಾಂಸ ದೇಹದಲ್ಲಿ ಕಳಿಸಿದ್ದಾರೆ ಎಂಬುದಕ್ಕೆ ಈ ವಾಕ್ಯವು ನಮಗೆ ಆಧರಣೆಯಾಗಿದೆ. ಶ್ರೀನಂದಗಳು ಓದೋಣ ಬನ್ರಿ ಪ್ರಿಯರೇ. ಇನ್ನೊಂದು ಓದೋದಾದರೆ ಯಾಕೋಬನ ಹತ್ರ ಬಂದಿದ್ದು. ಯಾಕೋಬ ಕೂಡ ಒಂದು ಪುರುಷನ ಹತ್ರ ಅವರು ಅಲ್ಲಿ ಹೋರಾಟ ಮಾಡಿದ್ರು ಅಂತ ಕೂಡ ನೋಡ್ತೀವಿ. ಆದಿಕಾಂಡ 32ನೇ ಅಧ್ಯಾಯದಲ್ಲಿ ಅದನ್ನು ನಾವು ಓದೋಣ ಬನ್ನಿ. 36ನೇ ವಾಕ್ಯವನ್ನು ಓದ್ರಿ. ಆದಿಕಾಂಡ ಒಂದು ನಿಮಿಷ. ಆದಿಕಾಂಡ 32ರಲ್ಲಿ 32 ವಾಕ್ಯ 24 ಓದೋಣ. 32:24. ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಯಾರೋ ಒಬ್ಬ ಪುರುಷನು ಅಂತನಾಗಿದೆ ಇಲ್ಲಿ ಕೂಡ ನಾನು ನೋಡ್ತೀನಿ ಪ್ರಿಯರೇ. ಅಲ್ಲಿ ಯಾರೋ ಒಬ್ಬ ಪುರುಷನಂತ ಹೇಳಿದ್ದು ಯಾರಪ್ಪ ಅಂತ ನೋಡ್ಬೇಕಾದ್ರೆ ಅದು ಕೂಡ ದೂತರೇ, ದೇವದೂತನೇ ಅಲ್ಲಿ ಕೂಡ ಯಾಕೋಬನ ಹತ್ರ ಹೋರಾಡಿದ್ದು. ಇದು ಓಶಿಯಾದಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ದೇವರು ನಮಗೆ ಒಂದು ಕಡೆ ಪ್ರಶ್ನೆ ಅಂದರೆ ಇನ್ನೊಂದು ಕಡೆ ಉತ್ತರವನ್ನು ದೇವರು ಬೈಬಲಲ್ಲಿ ಏನು ಮಾಡಿದ್ದಾರೆ, ಬರೆದಿಟ್ಟಿದ್ದಾರೆ. ಆ್ಯಕ್ಚುಲಿ ಯಾಕೋಬ ಹೋರಾಡಿ ಒಂದು ಪುರುಷನ ಹತ್ರ ಅಲ್ಲ, ದೇವದೂತನ ಹತ್ರ. ಹಾಗಾದರೆ ಇಲ್ಲಿ ವಾಕ್ಯ ಹೇಳ್ತದೆ, ಯಾಕೋಬ ಆ ದೂತನ ತೊಡೆಯನ್ನು ಏನು ಮಾಡಿದ್ದಾರೆ, ಹಿಡ್ಕೊಂಡು ಅವನ ಜೊತೆ ಹೋರಾಡನಂತ ನೋಡ್ತೀನಿ. ಬನ್ನಿ ಓದನ ವಾಕ್ಯ. ಓಶಿಯ 12:4ನೇ ವಾಕ್ಯವನ್ನು ಓದೋಣ. ಓಶಿಯ 12ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ದೇವದೂತನ ಸಂಗಡ ಹೋರಾಡಿ ಗೆದ್ದನು, ಅಳುತ್ತಾ ಆತನ ಕೃಪೆಯನ್ನು ಬೇಡಿಕೊಂಡನು. ನೋಡಿದ ಪ್ರಿಯರೇ, ಇಲ್ಲಿ ನಮ್ಗೆ ಕ್ಲಿಯರ್ ಆಗಿದೆ, ದೇವದೂತನ ಸಂಗಡ ಅವನು ಓಡಾಡಿದನು. ಸರಿ ಪ್ರಿಯರೇ, ಇವಾಗೆಲ್ಲ ನಮ್ಗೆ ಏನು ಪ್ರೂಫ್ ಅಂದರೆ, ದೂತರು ಮನುಷ್ಯ ರೂಪದಲ್ಲಿ ಏನಾಗಿದ್ದಾರೆ, ಮಾಂಸ ದೇಹದಲ್ಲಿ ಬಂದಿದ್ದಾರೆ ಎಂಬುದಕ್ಕೆ ಇವುಗಳೆಲ್ಲ ನಮಗೇನಾಗಿದೆ, ಒಂದು ಪ್ರೂಫ್ ಆಗಿದೆ. ಅದೇ ರೀತಿಯಾಗಿ ಪ್ರಿಯರೇ, ನೋವನ ಕಾಲದಲ್ಲಿ ಕೂಡ ದೇವದೂತರು ಭೂಮಿಗೆ ಬಂದಿದ್ದಾರೆ. ಪ್ರಿಯರೇ, ಬಂದಂಥ ಈ ದೂತರು ನೋಡಿ, ಇಲ್ಲಿ ಸನ್ಸ್ ಆಫ್ ಗಾಡ್ ಅಂತ ಹೇಳ್ತದಲ್ಲ, ದೇವಕುಮಾರರು ಅಂತ ಇಲ್ಲಿ ಹೇಳುವಂಥ ಈ ವಾಕ್ಯ ದೇವದೂತನ ಸೂಚಿಸ್ತದೆ. ಪ್ರಿಯರೇ, ಈ ದೇವದೂತರುಗಳು ಬಂದವರು ತಾವು ಬಂದ ಕೆಲಸವನ್ನು ಬಿಟ್ಟು, ತಾವು ಯಾತಕ್ಕಾಗಿ ಕಳಿಸಲ್ಪಟ್ರೋ ಅದನ್ನು ಬಿಟ್ಟು ಏನು ಮಾಡಿದ್ರು, ಮನುಷ್ಯ ಕುಮಾರೇತರ ಸೌಂದರ್ಯದಲ್ಲಿ ಅವರು ಮುಳುಗಿ ಅವರಲ್ಲಿ ಮದುವೆ ಮಾಡಿಕೊಂಡು ಅವರಿಗೆ ಮಕ್ಕಳು ಕೂಡ ಆಯಿತು. ಅದು 1-2 ಅಲ್ಲ, ಹೆಚ್ಚಿದ್ದಾರೆ. ಅಂದರೆ ಅಲ್ಲಿ ಮಹಾಶರೀರಗಳು 1-2 ಅಂತ ಅಲ್ಲ ಪ್ರಿಯರೇ, ಅನೇಕರನ್ನಾಗಿದ್ದರು, ಅಲ್ಲಿ ಹೆಚ್ಚಿದ್ರು. ಅದರಿಂದನೇ ಭೂಮಿಯಲ್ಲಿ ಅಷ್ಟು ಅಲ್ಲಿ ಪಾಪವು ಏನಾಯಿತು, ತುಂಬಿಕೊಂಡಿತ್ತು. ದೇವರು ನೊಂದ್ಕೊಂಡ್ರು. ಅಂದರೆ ಒಂದು ಹೊಸ ಬ್ರೀಡ್ ಇಲ್ಲಿ ಬಂದ್ಬಿಡ್ತು ನೋಡಿ ಪ್ರಿಯರೇ. ಇವರು ಹುಟ್ಟಿದ್ದು ಬಂದು ಮನುಷ್ಯರಿಗಲ್ಲ ಪ್ರಿಯರೇ, ದೇವದೂತರಿಗೂ ಮನುಷ್ಯ ಕುಮಾರತಿಯರಿಗೂ ಹುಟ್ಟಿದ್ದಕ್ಕೆ. ಅದಕ್ಕೇನೆ ಇವರು ಮನುಷ್ಯ ಸಂತತಿಗೆ ಸೇರಲಿಲ್ಲ, ದೂತರಿಗೆ ಕೂಡ ಏನಾಗಿಲ್ಲ, ದೂತರಿಗೂ ಒಂದು ಸಂತತಿಗೂ ಸೇರಲಿಲ್ಲ. ಒಂದು ಮಧ್ಯದಲ್ಲಿ ಒಂದು ಡಿಫ್ರೆಂಟ್ ಬ್ರೀಡ್ ಬಂದ್ಬಿಡ್ತು ನೋಡಿ. ಇದನ್ನ ಹೆಂಗೆ ಅಂದರೆ ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿ, ಈಗ ನಮ್ಮ ದೇಶದಲ್ಲಿ ಕೆಲವರು ಆಂಗ್ಲೋ ಇಂಡಿಯನ್ ಅಂತ ಕರೆಯಲ್ಪಟ್ಟಿದ್ದಾರೆ. ಆಂಗ್ಲೋ ಇಂಡಿಯನ್ಸ್ ಅಂದರೆ ಏನಪ್ಪ, ಯಾರನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಕರೀತಾರೆ ಅಂತ ನೋಡ್ಬೇಕಾದ್ರೆ ಬರೀ ನಮ್ಮ ದೇಶದಲ್ಲಿ ಆಂಗ್ಲದವ್ರು ಏನು ಮಾಡಿದ್ರು, ದೇಶವನ್ನು ಅವ್ರು ಆಳ್ವಿಕೆ ಮಾಡುವಾಗ ಅವರಲ್ಲಿ ಯಾರಾದರೂ ಒಬ್ಬರು ನಮ್ಮ ಭಾರತದ ಹೆಂಗಸನ್ನು ಅವರು ಮದುವೆ ಮಾಡಿಕೊಂಡ್ರೆ ಅವ್ರಿಗೆ ಹುಟ್ಟುವ ಮಕ್ಕಳನ್ನು ಏನಂತ ಕರೀತಾ ಇದ್ದಾರೆ ಅಂದರೆ ಆಂಗ್ಲೋ ಇಂಡಿಯನ್ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಅಪ್ಪ ಬಂದು ಆಂಗ್ಲಿಯನ್ ಆಗಿರಬೇಕು, ಅಮ್ಮ ಬಂದು ಇಂಡಿಯನ್. ಆದರೆ ಅವ್ರಿಗೇನೆ ಏನು ಮಾಡ್ತಾರೆ, ಆಂಗ್ಲೋ ಇಂಡಿಯನ್ ಅಂತ ಹೇಳ್ತಾರೆ. ಆದರೆ ಅಪ್ಪ ಇಂಡಿಯನ್ ಆಗಿದ್ದು ಅಮ್ಮ ಬಂದು ಆಂಗ್ಲಿಯನ್ ಆಗಿದ್ದರೆ ಪ್ರಿಯರೇ, ಅವ್ರಿಗೆ ಆಂಗ್ಲೋ ಇಂಡಿಯನ್ ಅಂತ ಹೆಸರೇನಾಗಲ್ಲ, ಬರಲ್ಲ. ಅಪ್ಪ ಆಂಗ್ಲಿಯನ್ ಆಗಿರಬೇಕು, ಫಾದರ್. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಹುಟ್ಟಿದ ಈ ರಾಕ್ಷಸರುಗಳು ಇವರು ದೇವದೂತರಿಗೂ ಮನುಷ್ಯ ಕುಮಾರತಿಯರಿಗೂ
ಹುಟ್ಟಿದವರು. ಅದರಿಂದನೇ ಪಾಪವು ಏನಾಗ್ಬಿಡ್ತು, ಹೆಚ್ಚಿತ್ತು. ಪ್ರಿಯರೇ, ಇದನ್ನು ನಾವು ಇನ್ನೂ ನೋಡೋಣ ಬನ್ನಿ. ಪ್ರಿಯರೇ, ಈ ದೂತರುಗಳೇ ಬಂದರು. ಯಾಕೆಂದರೆ ನಮಗೆ ಇನ್ನೂ ಕೆಲವು ವಾಕ್ಯಗಳು ಇದನ್ನು ಸಪೋರ್ಟ್ ಮಾಡುತ್ತೆ. ಯಾವುದು? ಈ ದೂತರುಗಳ ವಿಷಯವಾಗಿ. ಬನ್ನಿ ವಾಕ್ಯ ನಾವು ಓದೋಣ. ಪ್ರಿಯರೇ, ಅದರಿಂದ ದೇವ್ರು ಏನು ಮಾಡಿದೆ ಅಂತ ನೋಡ್ಬೇಕಾದ್ರೆ, ಭೂಮಿಯ ಮೇಲೆ ಮಳೆನ ಬರೆ ಮಾಡಿ ದೇವರು 40 ದಿವಸ ಹಗಲಿರವು ಮಳೆನ ದೇವರು ಬರಮಾಡಿ ಈ ಲೋಕವನ್ನು ಅಳಿಸಿದ್ರು ಅಂತ ನಾವು ನೋಡ್ತೀವಿ. ಡೇ ನೈಟ್ ಇಲ್ಲಿಂಗ್ಲ. ಅದರಲ್ಲಿ ಒಬ್ಬರು ಮಾತ್ರ, ಒಂದು ಕುಟುಂಬದವನು, ಅದರಲ್ಲಿ ನೋಡ್ಬೇಕಾದ್ರೆ ನೋಹನು ಮಾತ್ರ ನೀತಿವಂತನಾಗಿದ್ದರು ಅಂತ ನೋಡ್ತೀವಿ. ಬನ್ನಿ ವಾಕ್ಯ ಓದೋಣ. 6ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ಓದೋಣ. ಆ ಕಾಲದಲ್ಲಿ ಇದ್ದವರಲ್ಲಿ ನೋಹನು ಮಾತ್ರವೇ ನೀತಿವಂತನಾಗಿದ್ದಂತ ನೋಡ್ತೀವಿ. ಓದ್ರಿ ಸಿಸ್ಟರ್, 9th ವರ್ಷ ಓದೋಣ. ಆದಿಕಾಂಡ 6 ವಾಕ್ಯ 9 ಓದ್ರಿ. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ನೋಡಿದ ಪ್ರಿಯರೇ, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನು. ನೋಹನು ಮಾತ್ರವೇ. ನೋಡಿ ಪ್ರಿಯ, ನೋವ ಮತ್ತು ಅವನ ಹೆಂಡತಿ ಮತ್ತು ಅವರಿಗೆ ಇದ್ದಂಥ 3 ಮಕ್ಕಳು, ಶೇಮ್, ಕಾಮ್, ಜಾಫೆತ್ ಎಂಬ, ಮತ್ತು ಅವರ ಒಂದು ಸೊಸೆಂದರು, ಇವರೆಲ್ಲರೂ ಸೇರಿ ನೋಡ್ಬೇಕಾದ್ರೆ 8 ಮಂದಿ ಜನರು. ದೇವ್ರು ಏನು ಮಾಡಿದ್ರು ಅಂದರೆ, ಅವರಿಗೆ ನೋಹನ ದೇವರು ಆರಿಸ್ಕೊಂಡು ದೇವರು ಏನು ಮಾಡಿ ನೋವನಿಗೆ ಒಂದು ನಾವೇನ ಕಟ್ಟೋದಕ್ಕೆ ಏನು ಮಾಡಿ ದೇವರು ಅವ್ರಿಗೆ ಅಪ್ಪಣೆ ಕೊಟ್ಟರು. ಪ್ರಿಯ ಸಹೋದರರೇ, ನೋವ ಈ ಒಂದು ಜಲಪ್ರದಲ್ಲಿ, ಈ ಒಂದು ನಾಶನದಲ್ಲಿ ತಪ್ಪಿಸೋದಕ್ಕೆ ದೇವರೇನು ಮಾಡಿದ್ರು, ಅವರಿಗೆ ಈ ಒಂದು ನಾವೇನ ಕಟ್ಟೋದಕ್ಕೆ ದೇವರು ಅವ್ರಿಗೆ ಹೇಳಿದ್ರು. 6ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ಓದ್ರಿ. ನೀನು ತುರಾಯಿ ಮರದಿಂದ ನಾವೇನು ಮಾಡಿಕೊ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ನೋಡಿದ ಪ್ರಿಯ ಸರಸರೇ, ಅಂದ್ರೆ ಕೊಪೇರ್ ಎಂಬ ಮರದಿಂದ ನೀನು ನಾವೇನೇನು ಮಾಡು, ನೀನು ಮಾಡು ಅಂತ ದೇವರು ಅವನಿಗೆ ಇದು ಆಜ್ಞೆ ಕೊಟ್ಟರು. ಅದರಿಂದ ಪ್ರಿಯರೇ, ಅದು ಎಷ್ಟು ದೊಡ್ಡದಾಗಿತ್ತು ಅಂತ ನೀವು ಕೆಳಗಡೆ ಓದೋದಾದರೆ, ನಿಯರ್ಲಿ ಅದು 3 ಫ್ಲೋರ್ಸು, ಅಂದರೆ 3 ಮಾಡಿ ಎತ್ತರವಾಗಿ ಉದ್ದವಾಗಿ ಏನಾಗಿತ್ತು ಅದು ಇತ್ತು ಅಂತ ನೋಡಿ. 3 ಫ್ಲೋರ್ಸ್ ಕೂಡ ಅದರಲ್ಲಿ ಇದ್ದಿತ್ತು. ಅದು ದೊಡ್ಡ ನಾವೇನ ಕಟ್ಟಿದ್ದಾರೆ. ಎಷ್ಟು ದೊಡ್ಡದು ಅಂತ ಇಲ್ಲಿ ಕೊಡಲ್ಪಟ್ಟಿದ್ದೀನಿ, ಡೀಟೇಲ್ ಆಗಿ ಓದ್ಕೊಳ್ಳಿ. ಪ್ರಿಯ ಸರೇ, ದೊಡ್ಡದು ಮಾತ್ರ ಅಲ್ಲ, ವೆರಿ ಸ್ಟ್ರಾಂಗೆಸ್ಟ್ ಶಿಪ್ ಅಂತ ನಾವು ನೋಡೋದು. ಪ್ರಿಯರೇ, ಲೋಕದಲ್ಲಿ ಮೊದಲನೇ ಶಿಪ್ ಬಿಲ್ಡರ್, ದ ಫಸ್ಟ್ ಶಿಪ್ ಬಿಲ್ಡರ್ ಯಾರು ಅಂತ ನಾವು ಹೇಳೋದಾದರೆ ಅದು ನಮ್ಮ ನೋಹನೇ. ಹೌದು ಪ್ರಿಯರೇ, ಅಷ್ಟು ದೊಡ್ಡ ಒಂದು ನಾವೇನ ಕಟ್ಟಿದ್ರು. ಅದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ನೋಡಬೇಕಾದ್ರೆ ಪ್ರಿಯರೇ, ಅಷ್ಟು ಮಳೆ ಬಂದಿತ್ತು. 40 ದಿವಸ 40 ಹಗಲಿರವು ದೊಡ್ಡ ಮಳೆ ಬಂದರೂ ಕೂಡ ಏನಾಗಿಲ್ಲ, ಈ ನಾವೇ ಒಡೆದೋಗಿಲ್ಲ. ಆದರೆ ಎಲ್ಲ ಲೋಡ್ ಬೇರೆ ಪ್ರಿಯ ಸರಿ, ಎಷ್ಟು ಲೋಡ್ ಇತ್ತು ಅಂತ ನೋಡ್ಬೇಕ್ರೆ, ಭೂಮಿಯಲ್ಲಿರೋಂಥ ಎಲ್ಲ ಮೃಗಗಳು ಅದರೊಳಗೆ ಇತ್ತು. ಎಲ್ಲ ಮೃಗಗಳು ಅದರ ಒಳಗಿದ್ದು ಕೂಡ ಅದೇನಾಗಿಲ್ಲ, ಒಡೆದೋಗಿಲ್ಲ ಪ್ರಿಯರೇ. ಅಷ್ಟು ಸ್ಟ್ರಾಂಗಷ್ಟು ಶಿಪ್ನ ನೋವ ಕಟ್ಟಿದ್ದಾರೆ. ಎಷ್ಟು ಜನರು ಕಟ್ಟರು ಅಂತ ನೋಡಬೇಕಾದ್ರೆ ಒನ್ಲಿ 8 ಮೆಂಬರ್ಸ್. ಎಷ್ಟು ಜನರು ಇದು ನಾವನ್ನ ಕಟ್ಟರು ಅಂತ ನೋಡೋದಾದರೆ ಬೇರೆ 8 ಮಂದಿ ಜನರುಗಳು. ನೆಕ್ಸ್ಟ್, ಎಷ್ಟು ದಿವಸ ಆಯಿತು ಇದನ್ನು ಕಟ್ಟೋದಕ್ಕೆ ಅಂತ ನೋಡೋದಾದರೆ ಪ್ರಿಯ ಸರ್, ಇದು ಕಟ್ಟೋದಕ್ಕೆ 120 ವರ್ಷ, 120 ಇಯರ್ಸ್ ಆಯಿತು ಇದನ್ನು ಕಟ್ಟೋದಕ್ಕೆ. 1 ದಿವಸ 2 ದಿವಸ ಅಲ್ಲ, 120 ವರ್ಷಗಳು ಇದನ್ನು ಕಟ್ಟೋದಕ್ಕೆ ಆಯಿತು ಅಂತ ನಾನು ನೋಡ್ತೀನಿ. ಸೊ ಇದನ್ನ ವಾಕ್ಯದಲ್ಲಿ ನೋಡೋಣ. 6ನೇ ಅಧ್ಯಾಯದಲ್ಲಿ 2ನೇ ವಾಕ್ಯವನ್ನು ಓದ್ರಿ. ಅದೇ 6th ಚಾಪ್ಟರ್, ಆದಿಕಾಂಡ 6ನೇ ಅಧ್ಯಾಯದಲ್ಲಿ 2ನೇ ವಾಕ್ಯವನ್ನು ಓದ್ರಿ. ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ, 3 ಓದಿ ಸಿಸ್ಟರ್, 3. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಹೌದಾ ಪ್ರಿಯರೇ, ಇಲ್ಲಿ ಒಂದು ವಿಷಯ ನಾವು ನೋಡ್ಬೇಕಾದ್ರೆ ಅವರ ಆಯುಸ್ಸು 120 ವರ್ಷವಾಗಿರಲಿ. ಪ್ರಿಯರೇ, ಇಲ್ಲಿ ನಾವು ಬೈಬಲಲ್ಲಿ ತುಂಬ ಕೇರ್ಫುಲ್ ಆಗಿ ಓದಬೇಕು. ಅನೇಕರು ಬಂದು ಮನುಷ್ಯನ ಆಯುಸ್ಸು ಬಂದು 120, ಯಾಕೆ ಮನುಷ್ಯನ ಆಯುಸ್ಸು ಕಡಿಮೆ ಆಯಿತು ಅಂತ ಹೇಳೋದಕ್ಕೆ ಈ ವಾಕ್ಯವನ್ನು ಅನೇಕರು ತಗೊಳ್ತಾರೆ.
ದೇವ್ರು ಹೇಳ್ಬಿಟ್ರು, ಅವನ ಮನುಷ್ಯರ ಆಯುಸ್ಸು, ಅವರ ಆಯುಸ್ಸು 120 ವರ್ಷವಾಗಿರಲಿ ಅಂತ ದೇವ್ರು ಹೇಳಿದ್ರು. ಅದಕ್ಕೆ ಆಯುಷ್ ಕಡಿಮೆ ಆಯ್ತು ಅಂತಾರೆ. ಪ್ರಿಯರೇ, ಇಲ್ಲಿ ಹೇಳಿದ್ದು ಬಂದು ದೇವರು ಒಬ್ಬ ಮನುಷ್ಯನ ಅಂದ್ರೆ ಇಂಡಿವಿಜುವಲ್ ಪರ್ಸನ್, ಒಂದು ವ್ಯಕ್ತಿಯ ಒಂದು ಆಯುಷ್ಯ ಬಗ್ಗೆ ಹೇಳಿಲ್ಲ ಪ್ರಿಯರೇ. ಇದು ದೇವ್ರು ಹೇಳಿದ್ದು ಬಂದು ಈ ಲೋಕದ ಮೇಲೆ ಮಳೆ ಬರೋದಕ್ಕೆ ಇನ್ನ 120 ವರ್ಷಗಳು ಇರ್ತದೆ. ಆ 120 ವರ್ಷಗಳು ಆದ ಮೇಲೆ ನಾನು ಏನ್ ಮಾಡ್ತೀನಿ, ಈ ಮನುಷ್ಯರನ್ನ ಅಂದ್ರೆ ಲೋಕವನ್ನ, ಮೊದಲಿನ ಲೋಕವನ್ನ ಅಳಿಸ್ತೀನಿ ಎಂಬುದನ್ನ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಕಾಂಟೆಕ್ಸ್ಟ್ ಅಲ್ಲಿ ಓದ್ಬೇಕು. ಇಲ್ಲಾಂದ್ರೆ ನೋಡ್ರಿ ಪ್ರಿಯರೇ, ಇದು ಮನುಷ್ಯನ ಆಯುಷ್ಯ ವಿಷಯವಾಗಿ ಹೇಳಿದ್ರೆ ಬೈಬಲ್ ನಾನು ನೋಡ್ತೀವಿ, ಅಬ್ರಹಾಮನು ಎಷ್ಟು ವರ್ಷ ಜೀವಿಸಿದರು? ಎಷ್ಟು ವರ್ಷ ಜೀವಿಸ್ತಾರ ಹೇಳಿ? ಅಬ್ರಹಾಮನು ಎಷ್ಟು ವರ್ಷ ಜೀವಿಸಿದರು? ಅಬ್ರಹಾಮನ ನೂರ ಪ್ರಿಯ ಸದಸ್ಯರು, ಅಬ್ರಹಾಮನು ಎಷ್ಟು ವರ್ಷ ಜೀವಿಸಿದ್ರು? 175, 175. ನೋಡಿ, 120ಗೆ ಜಾಸ್ತಿ ಆಯ್ತು. ಆನಂತರ ಐಸಕ ಎಷ್ಟು ವರ್ಷ ಜೀವಿಸಿದ್ರು? ಇದ್ದೀರಾ ಯಾರಾದ್ರು? ಐಸಕ 180 years. ಸರಿ ಪ್ರಿಯರೇ, ಅದೇ ರೀತಿಯಾಗಿ ನೀವು ನೋಡ್ಬೇಕಾದ್ರೆ ಬೈಬಲಲ್ಲಿ ಯೋಬ ಎಷ್ಟು ವರ್ಷ ಜೀವಿಸಿದ್ರು? ಯೋಬ ನೋಡ್ಬೇಕಾದ್ರೆ ಯೋಬನು 140 ವರ್ಷ ಅವನು ಆ ಶೋಧನೆ ಆದ ಮೇಲೆ, ಅವನಿಗೆ ಬಂದಂಥ ಶೋಧನೆ ಮುಗಿದು ಅವನು 140 ವರ್ಷ ಜೀವಿಸಿದಾರಂತ ಬೈಬಲಲ್ಲಿ ಇರ್ತದೆ. ಅಂದರೆ ಆ ಶೋಧನೆ ಕಾಲ ಎಲ್ಲ ಸೇರಿಸಿದರೆ ಪ್ರಿಯರೇ, ಅಲ್ಲಿ ನಾವು ಏನು ಅನ್ಬೋದು ಅಂದರೆ, ಕೆಲವರು ಹೇಳ್ತಾರೆ 200 years, 200 ವರ್ಷ ಕಾಲ ಯೋಬನ ಏನಾಗಿದ್ದಾರೆ, ಜೀವಿಸಿದ್ದಾರೆ ಅಂತ ಕೂಡ ಕೆಲವರು ಹೇಳ್ತಾರೆ. ಅಂದರೆ 140 ನಾವು ನೋಡ್ತೀವಿ. ಹಾಗಾದರೆ ಪ್ರಿಯರೇ, ಇಲ್ಲಿ ಹೇಳಿದ್ದು ಬಂದು ಒಂದು ಮನುಷ್ಯನ ಆಯುಷ್ ಬಗ್ಗೆ ಹೇಳಿಲ್ಲ, ಮೊದಲನೇ ಲೋಕ ಇರುವಂಥ ಕಾಲವು, ಮೊದಲನೇ ಲೋಕವು ಎಷ್ಟು ಕಾಲ ಇರ್ತದೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಅದು ಒನ್ಲಿ ಮೊದಲನೇ ಲೋಕ ನೋವನ ಹತ್ರ ಹೇಳುವಾಗ ಅದು 120 ವರ್ಷ. ಇದನ್ನ ಇಟ್ಟು ನಾವು ಏನು ಮಾಡ್ತೀವಿ ಅಂದರೆ, ನೋವ ಈ ನಾವೇನ ಕಟ್ಟಿದ ಮೇಲೆ ದೇವರು ಅದರ ಮೇಲೆ ಏನು ಮಾಡಿದ್ರು, ಮಳೆ ಬರೆ ಮಾಡಿದ್ರು. ಅದನ್ನೇ ಅವನು ಹೇಳ್ತಾ ದೇವ್ರು ನೋವನ ಹತ್ರ, ಅವನು ಇನ್ನೂ 120 ವರ್ಷನೇ ಇರ್ತಾನೆ. ಅಂದರೆ ಅದರೊಳಗೆ ಏನು ಮಾಡಬೇಕು, 120 years ಒಳಗಡೆ ನಾವೇನ ಕಟ್ಟಿ ಮುಗಿಸ್ಬೇಕು. ಅದು ಕೂಡ ನೋವನಿಗೆ ಕೂಡ ಟೈಮ್ ಕೊಟ್ಟಿದ್ರು ದೇವ್ರು, ಆರಾಮಾಗಿ ಕಟ್ಟಂಗಲ್ಲ. ಅವರು ನಿಧಾನವಾಗಿ ಕಟ್ಕೊಳ್ಳೋಣ ಅಂತ ಅಲ್ಲ ಪ್ರಿಯರೇ, 120 ವರ್ಷದೊಳಗೆ ಅವ್ರು ಕಟ್ಟು ಮುಗಿಸ್ಬೇಕು. ಇಲ್ಲಾಂದರೆ ಮಳೆ ಬರ್ತಾ ಇತ್ತು ಪ್ರಿಯರೇ. ನೋಡಿ, ಅದರಿಂದ ಈ 120 years ಇಲ್ಲಿ ಮನುಷ್ಯನ ಆಯುಷ್ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಮೊದಲನೇ ಲೋಕ ದೇವರು ನೋವನ ಹತ್ರ ಹೇಳಿದ ದಿನದಿಂದ 120 ವರ್ಷ ಆದ ಮೇಲೆ ಭೂಮಿಯ ಮೇಲೆ ಮಳೆನ ದೇವರು ಬರ ಮಾಡಿದ್ರು. ಅದನ್ನೇ ಇಲ್ಲಿ ನಾವು ನೋಡ್ತೀವಿ ಪ್ರೀತಿಯ ಸರಸರೇ. ಆ ನಂತರ ನೋಡ್ಬೇಕಾದ್ರೆ ನಾವೇನ ಕಟ್ಟಿದ ಮೇಲೆ ಎಲ್ಲ ಲೋಕದಲ್ಲಿದ್ದಂಥ ಎಲ್ಲ ಮೃಗಗಳು ನೋವನ ಹತ್ರ ಬಂತು. ಎಷ್ಟೆಷ್ಟು ಮೃಗಗಳು, ಎಷ್ಟೆಷ್ಟು ಜೋಡಿ ಮೃಗಗಳು ನೋವನ ಹತ್ರ ಬಂದಿತ್ತು ಅಂತ ನಾವು ನೋಡೋದಾದರೆ, ಅನೇಕರು ಏನು ಹೇಳ್ತಾರೆ ಅಂದರೆ, ಬ್ರದರ್ ಒಂದೊಂದು ಜೋಡಿ ಬಂತು ಅಂತ ಅನೇಕರು ಅಂದ್ಕೊಳ್ತಾರೆ ಅಲ್ವಾ? ಎಷ್ಟು ಜೋಡಿ ಬಂದಿತ್ತು ಹೇಳ್ತೀರಾ? 7. ವೆರಿ ಗುಡ್ ಪ್ರಿಯರೇ. ಅನೇಕ ಕ್ರೈಸ್ತರಿಗೆ ಒಂದೊಂದನ್ನೇ ಎಲ್ಲರ ನಂಬ್ಕೊಂಡಿದ್ವಿ. ನಾವು ಕೂಡ ಒಂದು ಕಾಲದಲ್ಲಿ ಹಂಗೆ ನಂಬ್ಕೊಂಡಿದ್ದ. ಆದರೆ ಬೈಬಲ್ನ ಕೇರ್ಫುಲ್ಲಾಗಿ ಸ್ಟಡಿ ಮಾಡಬೇಕು. ಅದು 7 ಜೋಡಿಗಳು. ಬನ್ನಿ ಓದೋಣ. 7ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ರಿ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೇಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲಾ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪ್ರಿಯ ಸರಸ್ರೆ, ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳು, 7 pairs. ಅಂದರೆ
14 ಸಿಂಹ, 14 ಹುಲಿ, 14 ಆನೆ, ಈ ರೀತಿಯಾಗಿ ಶುದ್ಧವಾದ ಮೃಗಗಳು. ಅಂದರೆ ಅವುಗಳಲ್ಲಿ 7 ಗಂಡು ಹೆಣ್ಣುಗಳು ಬಂತು. ಶುದ್ಧವಿಲ್ಲದಂಥ ಮೃಗ ಪಶುಗಳಲ್ಲಿ ಪ್ರಿಯರೇ ಅವುಗಳು ಮಾತ್ರ 2 ಗಂಡು ಹೆಂಡಾಗಿ ಬಂತು. ಪ್ರಿಯ ಸಹೋದರರೇ, ಈ ರೀತಿಯಾಗಿ ನೋಡ್ರಿ, ಈ ಭೂಮಿಯಲ್ಲಂತ ಎಲ್ಲ ಮೃಗಗಳೇನಾಯ್ತು, ನೋವನ ಹತ್ರ ಸೇರಿಕೊಂಡಿತ್ತು. ಸರಿ, ಇಲ್ಲಿ ಇನ್ನೊಂದು ಪ್ರಶ್ನೆ ನಮಗೆ ಬರುತ್ತೆ. ಏನಪ್ಪ ಅಂದರೆ, ನೋವನಿಗೆ ಹೇಗೆ ಗೊತ್ತಾಯಿತು ಇದು ಶುದ್ಧವಾದ ಮೃಗ, ಇದು ಶುದ್ಧವಿಲ್ಲದ ಮೃಗ ಅಂತ ಹೇಗೆ ನೋವನಿಗೆ ಗೊತ್ತಾಯಿತು ಅಂತ ನೋಡೋದಾದರೆ ಪ್ರಿಯರೇ, ಯಾವುಗಳೆಲ್ಲ 7 ಗಂಡು ಹೆಣ್ಣು ಬಂತೋ ಅವುಗಳೆಲ್ಲನೂ ಶುದ್ಧವಾದ ಮೃಗಗಳು ಅಂತ ನೋವು ಏನು ಮಾಡಿ ನೋಟ್ ಮಾಡಿಕೊಂಡ್ರು. ಯಾಕಂದ್ರೆ ನೋವು ಹೋಗಿ ಕರ್ಕೊಂಡು ಬಂದಿಲ್ಲ ಪ್ರಿಯರೇ. ನೋವನ ಹತ್ರ ನಾವೇ ನೋವ ಕಟ್ಟಿದ ಮೇಲೆ, ನೋವನ್ನ ಕಟ್ಟಿ ಮುಗಿಸಿದ ಮೇಲೆ ನಾವನ್ನ ಎಲ್ಲವೂ ಕೂಡ ನೋವನ ಹತ್ರ ಬಂತು, ನೋವನ್ನ ಹುಡ್ಕೊಂಡು ಬಂತು. ನೋಡಿ ಪ್ರಿಯರೇ, ನೋವನಿಗೆ ಎಷ್ಟು ಒಂದು ಸಂತೋಷವಾಗಿರಬೇಕು ಅಲ್ವಾ? ಈ ಮೃಗಗಳೆಲ್ಲ ಅವನು ಹುಡ್ಕೊಂಡು ಬಂದಾಗ ಸಡನ್ ಆಗಿ 7 ಸಿಂಹ ಬರ್ತದೆ, ಆನೆ ಬರ್ತದೆ, ಜಿಂಕೆ ಬರ್ತದೆ, ಎಲ್ಲವೂ ಬಂದಾಗ ನೋವನಿಗೆ ಏನಾಯ್ತು, ಓ ನಾವೇನ ಕಟ್ಟಿದ್ದು ಏನೋ ಅದು ಕರೆಕ್ಟೇ, ಏನೋ ತಪ್ಪಾಗಿ ಏನು ಮಾಡಿಲ್ಲ, ನಾನು ಅರ್ಥ ಮಾಡಿಕೊಂಡು ನಾನೇ ಇಷ್ಟವಾಗಿ ಕಟ್ಟಲಿಲ್ಲ, ದೇವರ ಯೋಜನೆದ ಪ್ರಕಾರ ಏನು ಮಾಡಿದ್ದೀನಿ, ಕಟ್ಟಿದ್ದೀನಿ ಅಂತ. ಯಾಕೆಂದರೆ ಪ್ರಿಯರೇ, ನೋವ ಬಂದು ಇದುವರೆಗೆ ಮಲೆನೂ ಕೂಡ ಏನು ಮಾಡಿಲ್ಲ, ಅವ್ರು ನೋಡಲಿಲ್ಲ. ಬೈ ಫೇತ್, ನಂಬಿಕೆಯಿಂದ ನೋವು ಏನು ಮಾಡಿದ್ದಾನೆ, ಈ ನಾವೆಯನ್ನು ಕಟ್ಟರು, ಕಾಣಲಿಲ್ಲ ಅಂತೆ ಮಲೆಯನ್ನು. ಅವ್ರು ಏನು ಮಾಡಲಿಲ್ಲ, ಇದುವರೆಗೂ ಯಾರು ಕೂಡ ಮಲೆನ ಕಾಣಲಿಲ್ಲ ಪ್ರಿಯರೇ. ಅದನ್ನೇ ನೋವದ ವಿಷಯವಾಗಿ ನೋಡ್ತೀವಿ. ಎಬ್ರಾಯದಲ್ಲಿ ಪೌಲರು ಬರೀತಾರೆ, ಬನ್ನಿ ಓದೋಣ ಅದು ವಾಕ್ಯ, 11ನೇ ಅಧ್ಯಾಯ, ಹೀಬ್ರೂಸ್ 11th ಚಾಪ್ಟ್ರಲ್ಲಿ 6ನೇ ವಾಕ್ಯವನ್ನು ಓದ್ರಿ. ನೋವ ಏನು ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ನೋಡದೇ ಇರುವಂಥ ವಿಷಯವನ್ನು ನಂಬಿದ್ರು. ಎಬ್ರಾಯದವರಿಗೆ 11 ವಾಕ್ಯ 6 ಓದೋಣ ಅವನಿಗೆ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಏನು ಓದಿಸಿಟ್ಟು ಹಂಗೆ ಕಂಟಿನ್ಯೂ ಮಾಡಿ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಪ್ರಿಯ ಸರಸರೇ, ಇಲ್ಲಿ ನೋವನ ಬಗ್ಗೆ ನೋಡ್ಬೇಕಾದ್ರೆ ನಂಬಿಕೆಯಿಂದಲೇ ನೋಹನು ಏನಂದ್ರೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೇವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರನ್ನ ರಕ್ಷಿಸೋದಕ್ಕೆ ನಾವೆಯನ್ನ ಕಟ್ಟಿ ಸಿದ್ಧ ಮಾಡಿದ್ದ. ಅಂದರೆ ಕಾಣದಿದ್ದ ಸಂಗತಿಗಳು ಅಂದರೆ ಏನಂದರೆ, ಮಳೆ ಬರುತ್ತದೆ ಎಂಬ ಒಂದು ಸಂಗತಿನ ಅವನು ಕೇಳೇ ಇಲ್ಲ, ನೋಡೇ ಇಲ್ಲ ಇದುವರೆಗೆ. ಯಾಕೆಂದರೆ ಮೊದಲನೇ ಲೋಕದಲ್ಲಿ ಮಳೆನೇ ಬಂದಿಲ್ಲ ಪ್ರಿಯರೇ. ಮೊದಲನೇ ಲೋಕದಲ್ಲಿ ಮಂಚು ಏನಾಯಿತು, ಭೂಮಿಯಿಂದ ಬಂದು ಆ ಭೂಮಿಯಲ್ಲಿ ಅಲ್ಲಿ ಎಲ್ಲ ಕಡೆ ಅದು ಬಿದ್ದಿತ್ತು. ಆದರೆ ಆಕಾಶದಿಂದ ಮೇಘದಿಂದ ಮಳೆ ಬಂದಿದ್ದು ಫಸ್ಟ್ ಟೈಮ್ ನೋವನ ಕಾಲದಲ್ಲಿ ಮಳೆ ಫಸ್ಟ್ ಬಂದಿತ್ತು. ಅದನ್ನೇ ಇಲ್ಲಿ ನಾವು ನೋಡ್ತೀವಿ. ಅವನು ಕಾಣದಿದ್ದ ಸಂಗತಿಯ ವಿಷಯವಾಗಿ ದೇವೋಕ್ತಿಯನ್ನು ಏನು ಮಾಡ್ಕೊಂಡು ಅವನು ಹೊಂದಿ ಅವನು ನಾವೆಯನ್ನು ಸಿದ್ಧ ಮಾಡಿದ. ಪ್ರೀತಿಯ ಸರಸರೇ, ನಾವೇ ಒಳಗೆ ಎಲ್ಲ ಮೃಗಗಳು ಸೇರಿತ್ತು. ಈಗ ದೇವ್ರು ಏನು ಮಾಡಿದ್ರು, ನಾವೇ ಒಳಗಡೆ ನೋವ ಮತ್ತು ಎಲ್ಲ ಜೀವಿಗಳನ್ನ ಒಳಗೆ ಬಿಟ್ಟು ದೇವರು ಈ ನಾವೆಯ ಬಾಗಿಲನ್ನು ಮುಚ್ಚಿಬಿಟ್ರು. ವಾಕ್ಯ ಅದೇ ಹೇಳ್ತದೆ. 16ನೇ ವಾಕ್ಯ 7ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನು ಹೋದ್ರಿ, ದೇವರು ಬಾಗಿಲನ್ನು ಮುಚ್ಚಿದನು ಅಂತ ಇಲ್ಲಿ ವಾಕ್ಯ ಹೇಳ್ತದೆ. ನೋವ ಮುಚ್ಚಿಲ್ಲ ಬಾಗಿಲನ್ನು, ದೇವರು ಮುಚ್ಚಿದ್ದಾರೆ. ಯಾಕೆ ದೇವರು ಮುಚ್ಚಿದ್ರು? ಒಂದು ವೇಳೆ ನೋಹ ಮುಚ್ಚಿದ್ರೆ ಪ್ರಿಯರೇ, ಅಕ್ಕಪಕ್ಕದವರು ಮಳೆ ಬರುವಾಗಾದರೆ ಬಂದು ಬಾಗಿಲು ತಟ್ಟಿದ್ರೆ ಅವನೇನು ಮಾಡ್ತಾ ಇದ್ದ, ತೆರೀತಾ ಇದ್ದ. ಆದರೆ ದೇವರು ಮುಚ್ಚಿರುವಾಗ ದೇವರು ಒಂದು ಸಾರಿ ಮುಚ್ಚಿಬಿಟ್ರೆ ಯಾರು ಕೂಡ ತೆಗಿಯಕ್ಕಾಗಲ್ಲ. ದೇವರು ತೆಗೆದ್ಬಿಟ್ರೆ ಬಾಗಿಲನ್ನ, ದೇವರು ತೆಗೆದ್ಬಿಟ್ರೆ ಯಾರು ಕೂಡ ಮುಚ್ಚೋದಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಬೈಬಲಲ್ಲಿ ಓದ್ತೀವಿ ಅಲ್ವಾ ಪ್ರಿಯರೇ? ಅದರಿಂದನೇ ದೇವರು ನಾವೇ ಬಾಗಿಲನ್ನು ದೇವರು ಏನು ಮಾಡಿದರು, ಮುಚ್ಚಿಬಿಟ್ರು.
ಅನಂತರ ಭೂಮಿಯ ಮೇಲೆ 40 ದಿವಸ ಹಗಲಿರವು ಭೂಮಿಯ ಮೇಲೆ ಮಳೆ ಬಂತು. ಪ್ರಿಯ ಸರಸರೆ, ಎಲ್ಲ ಮನುಷ್ಯರು, ರಾಕ್ಷಸರು, ನಾವೇ ಒಳಗೆ ಇಲ್ದಿರುವಂಥ ಎಲ್ಲ ಜೀವಿಗಳು ಕೂಡ ಏನಾಯ್ತು ಅಂದರೆ ಆ ಮಳೆಯಲ್ಲಿ ನಾಶನ ಆಯಿತು. ಆಲ್ ಜೈನ್ಸ್, ರಾಕ್ಷಸರುಗಳಿದಾರಲ್ಲ ಅವರೆಲ್ಲರೂ ಕೂಡ ಏನಾದ್ರು ಅಂತ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ನಾಶನವಾದರು. ಪ್ರಿಯ ಸರ, ನೋವ ಮತ್ತು ನಾವೆಲಿದಂಥ ಜೀವಿಗಳು ಮಾತ್ರ ರಕ್ಷಣೆ ಆಯಿತು. ಮಳೆ ಕೂಡ ಆ ನೀರು ಎಷ್ಟು ಮಟ್ಟಿಗೆ ಬಂದಿತ್ತು, ಎಷ್ಟು ಎತ್ತರಕ್ಕೆ ಬಂತು ಅಂತ ಇಲ್ಲಿ ವಾಕ್ಯದಲ್ಲಿ ನೋಡ್ತೀವಿ. ನೀವು ಓದ್ಕೊಳ್ಳಿ 7ನೇ ಅಧ್ಯಾಯದಲ್ಲಿ, ನಾವು ಫಾಸ್ಟಾಗಿ ಓದ್ಬಿಡೋಣ. ಅಂದರೆ ಎಲ್ಲ ಆಕಾಶ ಕೆಳಗೆ ಇದ್ದಂಥ ಎಲ್ಲ ಎತ್ತರವಾದ ಬೆಟ್ಟಗಳೇನಾಯ್ತಂದರೆ ಮುಚ್ಚಲ್ಪಟ್ಟಿತ್ತು. ಅಂದರೆ ಲೋಕದಲ್ಲಿ ಇರುವಂಥ ಎಲ್ಲ ತುಂಬ ಎತ್ತರವಾದ ಬೆಟ್ಟ ಯಾವುದಪ್ಪ ಅಂತ ನೋಡೋದಾದರೆ ಅದು ನಮ್ಮ ಮೌಂಟ್ ಎವರೆಸ್ಟ್. ಅದು ಕೂಡ ಮುಚ್ಚಲ್ಪಟ್ಟಿತ್ತು ಅಂತ ನಾವು ಈ ವಾಕ್ಯದಲ್ಲಿ ನೋಡ್ತೀವಿ. ಬೈಬಲಲ್ಲಿ ರೆಕಾರ್ಡ್ ಬರೆದಿದ್ದ ಪ್ರಿಯರೇ, ಈ ದೊಡ್ಡ ಮಳೆ ಬಂದಿದೆ, 40 ಡೇ ನೈಟ್ ಮಳೆ ಬಂದು ಒಂದು ಲೋಕವೇ ನಾಶ ಆಗಿದೆ ಎಂಬುದಾಗಿ ನಮಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದು ನಿಜ. ಅದರಿಂದ ಈಗ ನೋಡಬೇಕಾದ್ರೆ ಪ್ರೀತಿಯ ಸದಸ್ಯರೇ, ಆದರೆ ಇಲ್ಲಿ ಆ ದೇವದೂತರು ಏನು ಮಾಡಿದ್ರು, ಈಗ ಅವರು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ದೇವರು ಅವ್ರನ್ನ ತಪ್ಪಲಿಕ್ಕೆ ಬಿಡಲಿಲ್ಲ. 2 ಪೇತ್ರ 2ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನು ಓದ್ರಿ. ಇದನ್ನ ಪೇತ್ರನ ಬರೀತಾರೆ ನೋಡಿ, ಇಲ್ಲಿ ಲಿಂಕ್ ಮಾಡಿ ಬರೀತಾರೆ. ಇಲ್ಲಿ ನಾವು ನೋಡಬೇಕು, ನೋವನ ಕಾಲದಲ್ಲಿ ದೂತರು ಬಂದು ಈ ಪಾಪವನ್ನು ಮಾಡಿದ್ರು ಎಂಬುದಕ್ಕೆ ನಮಗೆ ಇನ್ನೊಂದು ಪ್ರೂಫ್ ನೋಡಿ. ಇಲ್ಲಿ ಪೇತ್ರನು ಈ ವಿಷಯನ ಬರೀತಾರೆ. ಯಾರ ಕಾಲದಲ್ಲಿ ಇವರು ಪಾಪ ಮಾಡಿದ್ರು ಈ ದೂತರು ಅಂತ ಇಲ್ಲಿ ಬರೀತಾರೆ ನೋಡಿ. 2ನೇ ಪೇತ್ರ 2:4ನೇ ವಾಕ್ಯವನ್ನು ಓದ್ರಿ. ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ನೋಡಿದ ಪ್ರಿಯರೇ, ಇಲ್ಲಿ ದೇವದೂತರು ಪಾಪ ಮಾಡಿದಾಗ ಅಂತ ಇಲ್ಲಿ ಹೇಳ್ತಾರೆ. ಇವ್ರು ಯಾವಾಗ ಪಾಪ ಮಾಡಿದ್ರು? ದೇವದೂತರು. ಅನೇಕರು ಹೇಳ್ತಾರೆ ಪರಲೋಕದಲ್ಲಿ ಪಾಪ ಮಾಡಿದ್ರಂತ ಎಲ್ಲಿ ಕೂಡ ಬೈಬಲಲ್ಲಿ ಏನಾಗಿಲ್ಲ, ಬರ್ದಿಲ್ಲ ಪ್ರಿಯರೇ. ದೇವದೂತರು ಪರಲೋಕದಲ್ಲಿ ಎಲ್ಲಿ ಪಾಪ ಮಾಡಿದ್ರು, ಏನು ಪಾಪ ಮಾಡಿದ್ರು ಅಲ್ಲಿ ಏನು ಕೂಡ ಬರ್ದಿಲ್ಲ. ಇಲ್ಲಿ ಬರ್ದಿರೋಂಥ ವಾಕ್ಯ ಬಂದು ಯಾವಾಗ ಅವ್ರು ಪಾಪ ಮಾಡಿದ್ರು. ನೆಕ್ಸ್ಟು ಇದನ್ನ ಹೇಳ್ಬಿಟ್ಟು ಪೇತ್ರನ 5ನೇ ವಾಕ್ಯವನ್ನು ಓದ್ರಿ. ಯಾವುದನ್ನ ಲಿಂಕ್ ಮಾಡ್ತಾರೆ ಇಲ್ಲಿ ನೋಡಿ. 5 ಓದ್ರಿ ಸಿಸ್ಟರ್. ಹಂಗೆ ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಪ್ರಿಯ ಸರಸ, ಇಲ್ಲಿ ಕ್ಲಿಯರ್ ಆಗಿದೆ. ಇಲ್ಲಿ ದೂತರು ಪಾಪ ಮಾಡಿದ್ದು ಯಾವಾಗ ಅಂದರೆ ನೋವನ ಕಾಲದಲ್ಲಿ. ಯಾಕಂದ್ರೆ ಪೇತ್ರ ಅದನ್ನೇ ಬರೀತಾರೆ ಕೆಳಗಡೆ. ಇದನ್ನ ಬರೆದು ನೆಕ್ಸ್ಟ್ ಈ ವಿಷಯವನ್ನ ಬರೀತಾರೆ. ಹಾಗಾದರೆ ಪ್ರಿಯರೇ, ಈ ದೂತರು ನೋವನ ಕಾಲದಲ್ಲಿ ಬಂದು ಮನುಷ್ಯ ಕುಮಾರತಿಯರನ್ನ ಅವರು ಮದುವೆ ಮಾಡಿಕೊಂಡು ಅವರಿಂದ ಹುಟ್ಟಿದವರೇ ರಾಕ್ಷಸರು, ಮಹಾಶರೀರಿಗಳು. ಅದನ್ನೇ ಇಲ್ಲಿ ಹೇಳ್ತಾರೆ. ಆದರೆ ಈ ದೂತರು ಏನು ಮಾಡ್ತಾರೆ ಅಂದರೆ ಅವಾಗನೇ ಇವ್ರಿಗೆ ಜ್ಞಾಪಕ ಬರ್ತದೆ ತಾವು ಯಾರು ಅಂತ. ಇದುವರೆಗೆ ಏನು ಮಾಡಿದ್ದಾರೆ, ಫುಲ್ ಟೋಟಲ್ ಆಗಿ ಮರ್ತು ಬಿಟ್ಟಿದ್ದಾರೆ. ಈ ಭೂಮಿಯಲ್ಲಿ ಸಿಗುವಂಥ ಈ ಸಂತೋಷವನ್ನು ಅವರು ಈ ಮನುಷ್ಯ ಕುಮಾರತಿನ ಮದುವೆ ಮಾಡಿಕೊಂಡು ಇಲ್ಲಿ ದೊರೆತನ ಮಾಡಿಕೊಂಡು ಮನುಷ್ಯರನ್ನ ಡಾಮಿನೇಷನ್ ಮಾಡಿಕೊಂಡು ಇಲ್ಲಿ ಅವ್ರಿಗೆ ಸಿಗುವಂಥ ನೋಡಿ, ಈ ಥರ ಪರಲೋಕದಲ್ಲಿ ಅವ್ರಿಗೆ ಇರಲಿಲ್ಲ. ಪರಲೋಕದಲ್ಲಿ ಹೆಂಗಸರು ಇರಲಿಲ್ಲ ಪ್ರಿಯರೇ. ಅಲ್ಲಿ ಬಂದು ಈ ರೀತಿಯಾದಂಥ ಒಂದು ಸಿಸ್ಟಮ್ ಇಲ್ಲ. ಗಂಡು ಹೆಣ್ಣು ಅಂತ ಈ ರೀತಿಯಾದಂಥ ಒಂದು ಸಿಸ್ಟಮ್ ಪರಲೋಕದಲ್ಲಿ ಇಲ್ಲ. ಇವರಿಗೆ ನೋಡುವಾಗ ಈ ದೂತರು ಈ ಒಂದು ಜೀವನವನ್ನು ನೋಡುವಾಗ, ಮನುಷ್ಯರ ಜೀವನವನ್ನು ನೋಡಿದಾಗ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತು. ಮನುಷ್ಯ ಕುಮಾರತಿನ ನೋಡುವಾಗ ಅವ್ರ ಸೌಂದರ್ಯನ ನೋಡಿ ಅವ್ರಿಗೆ ಇಷ್ಟ ಆಗಿ ಅವರು ಈ ಮನುಷ್ಯರ ಒಂದು ಜೀವನಕ್ಕೆ ಏನಾಗ್ಬಿಟ್ರು, ಸೆಟ್ಲ್ ಆಗ್ಬಿಟ್ರು. ಇದನ್ನ ಯೂದದಲ್ಲಿ ಬರೀತಾರೆ ನೋಡಿ. ಅವರು ಇಲ್ಲೇ ಸೆಟ್ಲ್ ಆಗ್ಬಿಟ್ರು. ಈ ಭೂಲೋಕದ ಒಂದು ಜೀವನವನ್ನೇ ಅವರಿಗೆ ಸಂತೋಷವಾಗಿತ್ತು. ಅವರಿಗೆ ಪರಲೋಕದಲ್ಲಿ ಈ ರೀತಿಯಾಗಿ ಇಲ್ಲ ಪ್ರಿಯರೇ, ಈ ರೀತಿಯಾದಂಥ ಸಂತೋಷ ಅಲ್ಲಿ ಇಲ್ಲ ಅಂತ ಅವ್ರು ಇಲ್ಲೇ ಸೆಟ್ಲ್ ಆಗ್ಬಿಟ್ರು ನೋಡಿ. ಅದನ್ನೇ ಯೂದ ಕೂಡ ಇದನ್ನ ಬರೀತಾರೆ. ಯೂದ 6ನೇ ವಾಕ್ಯವನ್ನು ಓದ್ರಿ, 6th verse. ಯೂದ 1.
ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಇಲ್ಲಿ ಕೂಡ ಪೌಲನು ಏನ್ ಮಾಡ್ತಾರೆ, ಇಲ್ಲಿ ಯೂದನು ಕೂಡ ಇಲ್ಲಿ ಬರೀತಾರೆ ನೋಡಿ. ಏನ್ ಹೇಳ್ತದೆ ನೋಡಿ, ತಮ್ಮ ದೊರೆತನವನ್ನ ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ. ಪ್ರಿಯರೇ, ತಮ್ಮ ತಕ್ಕ ವಾಸಸ್ಥಾನ ಯಾವುದು? ಇವರ ವಾಸಸ್ಥಾನ ಬಂದು ಪರಲೋಕ, ಮನುಷ್ಯರ ವಾಸಸ್ಥಾನ ಭೂಮಿ. ಪ್ರಿಯರೇ, ಇವರ ವಾಸಸ್ಥಾನವನ್ನು ಏನು ಮಾಡ್ರು ಅಂದರೆ ಬಿಟ್ಟು ಇಲ್ಲೇ ಸೆಟ್ಲ್ ಆಗಿಬಿಟ್ರು. ನೋಡಿ, ಕೆಲವರು ಹಂಗೆ ನೋಡಿ, ಕೆಲವರು ಬಂದು ಭಾರತವನ್ನು ಬಿಟ್ಟು ಅಮೇರಿಕ ಈ ರೀತಿಯಾಗಿ ಬೇರೆ ಪರದೇಶಕ್ಕೆ ಹೋಗ್ತಾರೆ, ಕೆಲಸಕ್ಕಾಗಿ ಹೋಗ್ತಾರೆ. ಆನಂತರ ಅಲ್ಲಿರುವಂಥ ಜೀವನವನ್ನು ನೋಡಿ ಏನಾಗ್ಬಿಡ್ತಾರೆ, ಅಲ್ಲೇ ಸೆಟ್ಲ್ ಆಗಿಬಿಟ್ಟು ಅಲ್ಲೇ ಸಿಟಿಸನ್ಶಿಪ್ ತಗೊಂಡು ಅಲ್ಲೇ ಏನಾಗ್ಬಿಡ್ತಾರೆ, ಸೆಟ್ಲ್ ಆಗಿಬಿಡ್ತಾರೆ. ನಮ್ಮ ದೇಶವನ್ನೇ ಅವ್ರು ಯಾರಂದನೇ ಮರ್ತ್ಬಿಡ್ತಾರೆ. ಒಂದೆರಡು ಜನ್ರೇಷನ್ ಹೋದರೆ ಪ್ರಿಯರೇ, 1-2 ಜನ್ರೇಷನ್ ಹೋದ್ಮೇಲೆ ಅವರು ಇಂಡಿಯನ್ ಅಂತಲೇ ಮರ್ತ್ಬಿಡ್ತಾರೆ. ಆ ರೀತಿಯಾಗಿಯೇ ಇಲ್ಲಿ ಕೂಡ ಇವರು ಈ ದೇವದೂತರು ಅದೇ ರೀತಿಯಾಗಿ ತಮ್ಮ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೂತರಿಗೆ ಏನು ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ, ನಿತ್ಯವಾದ ಬೇಡಿಯನ್ನು ಹಾಕಿ ಅವ್ರನ್ನ ಮಹಾದಿನದಲ್ಲಿ ಆಗುವ ದಂಡನ ತೀರ್ಪಿಗೆ ಅವ್ರನ್ನ ದೇವರ ಕತ್ತಲ ಗುಂಡಿಯಲ್ಲಿ ಅವ್ರ ಕತ್ತಲ ಒಳಗೆ ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಸರ, ಇಬ್ಬರು ಕೂಡ ನಮ್ಗೆ ಹೇಳ್ತಾರೆ, ಪೇತ್ರನು ಮತ್ತು ಯೂದನು ಪಾಪ ಮಾಡಿದ ದೂತರು ತಮ್ಮ ವಾಸಸ್ಥಾನವನ್ನು ಬಿಟ್ರಂತೆ ನೋಡಿ. ಹಾಗಾದ್ರೆ ಏನರ್ಥ? ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾರೆ. ಪ್ರಿಯರೇ, ಅದು ಯಾವಾಗ ಅಂದರೆ ನೋವನ ಕಾಲದಲ್ಲಿ ಆಗಿದೆ. ಅವರಿಂದನೇ ಈ ರಾಕ್ಷಸರು, ಈ ಮಹಾಶರೀರಗಳು ಹುಟ್ಟಿದ್ರು. ಆ ಕಾರಣಕ್ಕೆ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಆ ಕಾರಣದಲ್ಲಿ ಇಂದನೇ ಭೂಮಿಯಲ್ಲಿ ಪಾಪವು ಹೆಚ್ಚಾಗ್ಬಿಡ್ತು. ಸರಿ, ಈ ದೂತನ ದೇವರು ಕತ್ತಲ ಗುಂಡಿಯಲ್ಲಿ ಇಟ್ಟಿದ್ದಾರೆ. ನಿತ್ಯವಾದ ಆ ಬೇಡಿಯನ್ನು ದೇವರು ಅವ್ರಿಗೆ ಹಾಕಿದ್ದಾರೆ. ಅಂದರೆ ಏನರ್ಥ ಅಂದರೆ ಪ್ರಿಯರೇ, ಅವರು ಪುನಃ ಭೂಲೋಕಕ್ಕೆ ಮನುಷ್ಯರಾಗಿ ಬರೋಂಗೆ ಇಲ್ಲ. ಅವರು ದೇವರು ಅವರಿಗೆ ರಿಸ್ಟ್ರಿಕ್ಷನ್ ಮಾಡಿಬಿಟ್ರು. ಮುಂಚೆನೇ ಫ್ರೀ ಆಗಿದ್ರು. ಫ್ರೀ ಅಂದರೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬೋದು. ಅವ್ರು ಇಷ್ಟ ಬಂದಾಗಲ್ಲ ಮನುಷ್ಯರಾಗ್ಬೋದು, ಇಷ್ಟ ಬಂದಾಗ ಅವ್ರು ದೂತರಾಗಿ ಮಾರಿ ಹೋಗ್ಬೋದು. ಆದರೆ ಈಗ ಆ ರೀತಿಯಾಗಿಲ್ಲ. ದೇವರು ಅವರಿಗೆ ಕೊಟ್ಟಂಥ ಆ ಒಂದು ಸ್ವತಂತ್ರವನ್ನು, ಬೇರೆ ಅವರಿಗೆ ಫ್ರೀಡಮ್ ಕೊಟ್ರಲ್ಲ, ಅದನ್ನು ರಿಸ್ಟ್ರಿಕ್ಟ್ ಮಾಡಿಬಿಟ್ರು. ದೇವರು ಬೇಡಿ ಆಗಿಬಿಟ್ರು. ಆದರೆ ಇವರ ಮುಂಚೆ ಥರ ಅವರು ಮನುಷ್ಯರಾಗಿ ಬಂದು ಮನುಷ್ಯನ ಇದು ಮಾಡೋಕ್ಕೆ ಇಲ್ಲ ಈಗ ಅವರು. ಬೇರೆ ಆವಾಗ ಈ ದೂತರುಗಳು ಏನು ಮಾಡಿದ್ರು ಅಂತ ನೋಡಬೇಕಾದ್ರೆ, ಸೈತಾನ ಜೊತೆ ಸೇರಿಕೊಂಡ್ರು. ಸೈತಾನ ಜೊತೆ ಸೇರಿಕೊಂಡು ಸೈತಾನನು ಅವ್ರಿಗೆಲ್ಲ ಅವನು ಅಧಿಪತಿಯಾದ. ಅದನ್ನೇ ನಾವು ಓದಿದ ಪ್ರಾರಂಭದಲ್ಲಿ ಎಫೆಸ 2:2 ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಯಾರು ಅಂದರೆ ಅದು ಸೈತಾನನು. ಲೂಸಿಫರ್ ಎಲ್ಲರಿಗೂ ಕೂಡ ಏನಾಗ್ಬಿಟ್ಟ, ಪ್ರಿಯ ಸರಸರೇ, ಅವರೆಲ್ಲರಿಗೂ ಕೂಡ ಪ್ರಿನ್ಸ್. ನಮ್ಮ ಯೇಸು ಸ್ವಾಮಿ ಕೂಡ ಹೇಳ್ಬೇಕಾದ್ರೆ ಯೋಹಾನ 14:30 ಕೂಡ ಇಹಲೋಕದ ಅಧಿಪತಿಯು ಬರುತ್ತಾನೆ ಎಂಬುದಾಗಿ ಕೂಡ ಹೇಳ್ತಾರೆ. ಇಹಲೋಕದ ಅಧಿಪತಿ ಯಾರದು? ಸೈತಾನ ಮತ್ತು ಅವನ ದೂತರು. ಪ್ರೀತಿಯ ಸರಸರೇ, ಹಾಗಾದರೆ ಇವನಿಗೆ ಇನ್ನೊಂದು ಹೆಸರು ಕೂಡ ಬೈಬಲ್ ಹೇಳಲ್ಪಟ್ಟಿದೆ, ಪ್ರಿನ್ಸ್ ಆಫ್ ಡೆವಿಲ್ಸ್, ಪ್ರಿಯ ದೆವ್ವಗಳ ಅಧಿಪತಿಯು. ಮತ್ತಾಯ 12:24 ಕೂಡ ನಾವು ನೋಡ್ತೀವಿ. ಪ್ರಿಯ ಸರಸರೇ, ಇದರಿಂದನೇ ದೇವರು ಮೊದಲನೇ ಲೋಕವನ್ನು ಏನು ಮಾಡಿದ್ರು? ನಾಶ ಮಾಡಿದ್ರು. ಯಾಕೆ ದೇವರು ಮೊದಲನೇ ಲೋಕವನ್ನು ನಾಶ ಮಾಡಿದ್ರು? ಏನಾಯಿತು ಅಂತ ನಾವು ಹೋಗಿ ನೋಡ್ಬೇಕಾದ್ರೆ, ದೇವರ ವಾಕ್ಯಗಳ ಮೂಲಕ ಮನುಷ್ಯರು ಭೂಮಿಯಲ್ಲಿ ಹೆಚ್ಚಿದಾಗ ದೇವದೂತರು ಮನುಷ್ಯ ಕುಮಾರಿಯರನ್ನ ಅವರು ಮದುವೆ ಮಾಡಿಕೊಂಡು ಅವರಿಂದ ಹುಟ್ಟಿದ ಮಕ್ಕಳು ರಾಕ್ಷಸರು. ಅವರಿಂದನೇ ಭೂಮಿಯಲ್ಲಿ ಈ ದೂತರು ರಾಕ್ಷಸರು ಎಲ್ಲರೂ ಸೇರಿಕೊಂಡು ಈ ಭೂಮಿನ ಹಾಳು ಮಾಡಿಟ್ಟಿದ್ರು. ಭೂಮಿನ ನೋಡುವಾಗ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಅದು ಕೆಟ್ಟೋಗಿತ್ತು. ಅಲ್ಲೇ ನಾವು ನೋಡ್ತೀವಲ್ಲ, ದೇವರು ಭೂಮಿನ ನೋಡುವಾಗ ಅದು ಹೆಂಗಿತ್ತು? ಅವ್ರು ಉಂಟು ಮಾಡಿದ ಹಾಗೆ ಇರಲಿಲ್ಲ. ಒಂದು ಸಂತತಿ ಬಂದ್ಬಿಟ್ಟಿದೆ. ಅಂದರೆ ಕರಪ್ಟೆಡ್ ಜನ್ರೇಷನ್, ಪ್ಯೂರ್ ಇಲ್ಲ. ಮನುಷ್ಯ ಮತ್ತು ಮನುಷ್ಯ ಕುಮಾರತೆ ಹುಟ್ಟಿದಲ್ಲ, ಇದು ಬಂದು ಒಂದು ಕರಪ್ಟ್, ಒಂದು ಮಿಂಗಲ್ಡ್ ಒಂದು ಜನ್ರೇಷನ್ ಏನಾಗಿದೆ, ಇಲ್ಲಿ ಬಂದ್ಬಿಟ್ಟಿದೆ. ಇದು ಪ್ರಿಯರೇ, ಇದು ಕರಪ್ಷನ್ ಅಂತ ನಾವು
ನೋಡ್ತೀವಿ. ಇದು ಹೆಂಗೆ ಅಂದರೆ ದೂತರು ಬಂದು ಪರದೇಶದವರು, ಮನುಷ್ಯ ಭೂಲೋಕದವರು. ಇದನ್ನ ಮಿಕ್ಸ್ ಮಾಡಿ ಒಂದು ಬ್ರೀಡ್ನ ತರೋದು ದೇವರ ಯೋಜನೆ ಇರಲಿಲ್ಲ. ಮನುಷ್ಯರು ಮನುಷ್ಯರಾಗಿರಬೇಕು, ದೂತರು ದೂತರಾಗಿರಬೇಕು. ಅದನ್ನು ಕಮಾಂಡ್ ಮಾಡಿ ಒಂದು ಈ ರೀತಿಯಾದಂಥ ಒಂದು ಸಂತತಿನ ಸೈತಾನನು ಈ ದೂತರು ಮಾಡಿದರು. ಅದರಿಂದನೇ ಪಾಪ ಅಲ್ಲಿ ಹೆಚ್ಚಾಯಿತು. ದೇವರು ಮನುಷ್ಯನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟರು. ನೋಡಿ, ಈ ಮನುಷ್ಯರೆಲ್ಲ ಈ ದೂತರ ಜೊತೆ ಸೇರಿಕೊಂಡ್ರು. ಇಬ್ಬರು ಕೂಡ ಪ್ರಿಯರೇ, ದೂತರು, ಮನುಷ್ಯರು, ರಾಕ್ಷಸರು ಎಲ್ಲರೂ ಕೂಡ ಈ ಪಾಪದಲ್ಲಿ ಅದನ್ನ ಇಷ್ಟಪಟ್ಟು ಏನು ಮಾಡಿದ್ರು, ಈ ಪಾಪಕ್ಕೆ. ಅದು ಕೂಡ ಅವ್ರಿಗೂ ಕೂಡ ಸಂತೋಷವಾಗಿತ್ತು. ಹೇಗೆ ಸೋದಮ್ ಗೊಮೋರ ಇದೇ ರೀತಿಯಾಗಿ ಹೇಳ್ತಾರಲ್ಲಿ, ಅಲ್ಲಿ ಯೂದ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ನೋಡಿ. ನೆಕ್ಸ್ಟು 7ನೇ ವಾಕ್ಯವನ್ನು ಓದಬೇಕಾದ್ರೆ, ಇವರಂತೆಯೇ ಸೋದಮ್ ಗೊಮೋರ ಪಟ್ಟದವರು ಕೂಡ ಮಾಡಿದ್ರು. ನೋಡಿ ಯಾರಂತ ನೋಡಿ, ಇದು ಕೂಡ ಪ್ರೂಫ್ ನಮಗೆ ಇದೆ ನೋಡಿ. ದೂತರು ಮನುಷ್ಯರನ್ನ ಏನು ಮಾಡಿದ್ರು, ಮದುವೆ ಮಾಡ್ಕೊಂಡ್ರಂದಕ್ಕೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಕೂಡ ನೋಡಿ ಪ್ರಿಯರೇ, ಇಲ್ಲಿ 7ನೇ ವಾಕ್ಯ ಹೋದ್ರಿ, 7th ವರ್ಷ. ಸೊದೋಮ್ ಗೋಮರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಸೊದೋಮ್ ಗೊಮೋರದವರು ಪ್ರಿಯರೇ, ಅವರು ಕೂಡ ಇದೇ ರೀತಿಯಾಗಿ ಮಾಡಿದ್ರು. ಇದೇ ರೀತಿಯಾಗಿ ಅಂದರೆ ಅವರು ಗಂಡಿಗೆ ಏನು ಮಾಡಿದ್ರು, ಅವರು ರಿಲೇಷನ್ಶಿಪ್ ಇಟ್ಕೊಂಡ್ರು. ಸೆಕ್ಷುವಲ್ ರಿಲೇಷನ್ಶಿಪ್ ನೋಡ್ಬೇಕಾದ್ರೆ ಗಂಡಿಗೆ ಇಟ್ಕೊಂಡ್ರು. ಅದು ಮಾತ್ರ ಅಲ್ಲ, ಅವರು ದೂತರನ್ನ ಏನು ಮಾಡ್ತಾರೆ, ಕರೀತಾ ಇದ್ರು. ಬೇರೆ ಸೊದೋಮ್ ಗೊಮೋರದಲ್ಲಿ ದೂತರು ಹೋಗುವಾಗ ಲೋತ್ ಮನೆಗೆ ಹೋದ್ರಲ್ಲ, ಲೋತ್ ಮನೆಯಲ್ಲಿ ಹೋದ್ರಲ್ಲ, ಲೋತ್ ಅವ್ರ ಮನೆ ಒಳಗೆ ಸೇರಿಸ್ಕೊಂಡಲ್ಲ. ಆಗ ಆ ಸುತ್ತಲಿದ್ದಂಥ ಆ ಸೊದೋಮ್ ಗೊಮೋರ ಜನರಿಗೆ ಇದೇ ಮೈಂಡು. ಅಂದರೆ ಅವ್ರಿಗೆ ಡಿಫ್ರೆಂಟಾಗಿ ಏನು ಮಾಡಬೇಕು, ಅವ್ರಿಗೆ ಬೇಕಾಗಿತ್ತು. ಅದರಿಂದ ಒಂದು ಡಿಫ್ರೆಂಟ್ ಸಂತೋಷವನ್ನು ಹುಡುಕಿದ್ರು ಅವರು. ಆಗ ಅವ್ರ ಮನೆಗೆ ದೂತರು ಬಂದಿರೋನ್ನ ಕಂಡ್ಕೊಂಡು ನೋಡಿ, ಇದೇ ರೀತಿಯಾಗಿ ಈಗ ಬಂದಿರೋರು ದೂತರು. ಆದರೆ ಅವರು ಲೋತ್ ಹತ್ರ ಏನು ಕರೆದ್ರು ಅಂತ ನೋಡ್ಬೇಕಾದ್ರೆ, ಲೋತನ ಹತ್ರ ಕೇಳ್ತಾರೆ, ಇವತ್ತು ರಾತ್ರಿ ನಿನ್ನ ಮನೆಗೆ ಬಂದಂಥ ಆ ದೂತರನ್ನ ಏನು ಮಾಡು, ನಮ್ಮ ಬಳಿಗೆ ಕಳಿಸು. ನಾವು ಅವ್ರ ಜೊತೆ ಏನು ಮಾಡಬೇಕು, ನಾವು ಅವರ ಜೊತೆ ಸಂಬಂಧ ಇಟ್ಕೋಬೇಕು ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಅಲ್ಲಿ ಆ ದೂತರು ಆ ಸೊದೋಮ್ ಗೊಮೋರ ಪಟ್ಟಣದವರು ಅವ್ರ ಹತ್ರ ಕೇಳ್ಕೊಳ್ತಾರೆ ನೋಡಿ. ಅದನ್ನು ನೀವು 14ನೇ ಅಧ್ಯಾಯದಲ್ಲಿ ನೀವು ಓದ್ಬೋದು ಪ್ರೀತಿಯ ಸದಸ್ಯರೇ. ಸೊದೋಮ್ ಗೊಮೋರ ಪಟ್ಟಣದವರು ಏನು ಮಾಡಿದ್ರು ಅಂತ ನೋಡಬೇಕಾದ್ರೆ ಇಲ್ಲಿ ಬರೆಯಲ್ಪಟ್ಟಿದೆ. ನೀವು ಅದರಲ್ಲಿ ನೀವು ಓದ್ಕೋಬೋದು. 19th ಚಾಪ್ಟ್ರಲ್ಲಿ 19ನೇ ಅಧ್ಯಾಯದಲ್ಲಿ ಅವರು ಏನು ಮಾಡಿದ್ರು ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ಬನ್ನಿ ಆ ವಾಕ್ಯ ಮಾತ್ರ ಓದ್ಕೊಂಡು ಈ ಪಾಠ ಮುಗಿಸೋಣ. ಮೊದಲನೇ ಭಾಗವನ್ನು 19ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಓದ್ರಿ. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಹೌದಾ ಪ್ರಿಯರೇ? ಅಂದರೆ ಬಂದಿರೋರು ಯಾರು? ದೂತರು. ಇಲ್ಲಿ ನೋಡಿ, ಮನುಷ್ಯರು ಅವರೊಂದಿಗೆ ಸಂಬಂಧ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರೊಂದಿಗೆ ಸಂಗಮ ಆಗಬೇಕಂತ ಅವರೊಂದಿಗೆ ಇವರ ಮೈಂಡ್ ಕೂಡ ಹಂಗಿತ್ತು ನೋಡಿ. ಅದೇ ರೀತಿಯಾಗಿ ಇಲ್ಲಿನ ಯೂದ ಹೇಳ್ತಾರೆ, ಸೊದೋಮ್ ಗೊಮೋರ ಪಟ್ಟಣದವರು ಅದೇ ರೀತಿಯಾಗಿ ಮಾಡೋದು. ಯಾರಂದರೆ ದೂತರಂತೆ. ದೂತರು ಹೆಂಗೆ ಮನುಷ್ಯರ ಹತ್ರ ಸಂಬಂಧ ಇಟ್ಕೊಂಡ್ರು, ನೋವನ ಕಾಲದಲ್ಲಿ ದೂತರು ಹೆಂಗೆ ಮನುಷ್ಯರ ಹತ್ರ ಸಂಬಂಧ ಇಟ್ಕೊಂಡ್ರು, ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಸೊದೋಮ್ ಗೊಮೋರ ಮನುಷ್ಯರು ದೂತರ ಹತ್ರ ಸಂಬಂಧ ಇಟ್ಕೊಳ್ಳೋಕ್ಕೆ ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಹೊರಗಡೆ ತನ್ನಿ ಅಂತ ಅಲ್ಲಿ ಹೇಳ್ತಾರೆ. ಸೇಮ್ ಮೈಂಡ್ ಪ್ರಿಯ ಸರಸರೇ, ಅಲ್ಲಿ ಹೆಂಗಾಯ್ತೋ ಅದೇ ರೀತಿಯಾಗಿ ಇಲ್ಲೂ ಆಯ್ತು ಅಂತ ನಾನು ನೋಡ್ತೀನಿ. ಆದ ಕಾರಣ ದೇವರು ಮೊದಲನೇ ಲೋಕವನ್ನು ಅಂತ್ಯಕ್ಕೆ ತಂದರು. ಪ್ರಿಯ ಸರಸರೇ, ಇಲ್ಲಿ ಇವತ್ತಿನ ಪಾಠದಲ್ಲಿ ನಾವು 3 ಲೋಕ ಎಂಬ ಒಂದು ಪಾಠದ ಒಂದು ಮೊದಲನೇ ಭಾಗವನ್ನು ನಾವು ನೋಡಿದ್ವಿ, ಮೊದಲನೇ ಲೋಕದ ವಿಷಯವಾಗಿ. ಪ್ರಿಯರೇ, 2ನೇ ಭಾಗವನ್ನು ನಾವು ಬರುವಂಥ ವಾರ ದೇವರ ಚಿತ್ತವಿದ್ದರೆ ನಾವು ಓದೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಓಕೆ, ಥ್ಯಾಂಕ್ ಯು ಬ್ರದರ್. 3 ಲೋಕದ ಪಾಠದಲ್ಲಿ ಮೊದಲನೇ ಭಾಗವನ್ನ